ಸೊ ನಮಸ್ಕಾರ ಎಲ್ರಿಗೂ. ಆ ಇದು ನಮ್ಮ ಎರಡನೆಯ ವೆಬ್ ಸೀರೀಸ್ ಮಾಲಿಕೆ. ಜ್ಞಾನವನ್ನು ಮತ್ತು ತಿಳುವಳಿಕೆಯನ್ನು ತಲುಪಿಸುವಂತಹ ಎರಡನೆಯ ಕಾರ್ಯಕ್ರಮ. ಶುರುವಿನದ್ದು ವೇದದ ಬಗ್ಗೆ ಆಗಿತ್ತು, ಇದೀಗ ಯೋಗದ ಬಗ್ಗೆ. ಸೊ ಸುಲೋಚನಾ ಭಟ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಅವರ ಕಿರು ಪರಿಚಯವನ್ನು ನಮ್ಮ ಪದಾಧಿಕಾರಿಗಳಾದ ಕಿರಣ್ ಭಟ್ ಅವರು ನಿರ್ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಮುಂದೆ ಸಂತೋಷ್ ಉಪಾಧ್ಯಾಯ ಸೆಕ್ರೆಟರಿ ಅವರು ಮುಂದೆ ತಕೊಂಡು ಹೋಗ್ಲಿಕ್ಕಿದ್ದಾರೆ. ಸೊ ನಾವೆಲ್ಲರೂ ಕೇಳೋಣ ಈ ಯೋಗದ ಬಗ್ಗೆನ ಮಾಹಿತಿ. ಸೊ ಕಿರಣ್ ಭಟ್ ಅವರು ನಿಮ್ಗೆ ಸುಲೋಚನಾ ಭಟ್ ಅವರ ಮಾಹಿತಿಯನ್ನು ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ ಮತ್ತು ಸ್ವಾಗತ ಈ ಕಾರ್ಯಕ್ರಮ. ಕಿರಣ್ ಅವರೇ. ಎಲ್ಲರಿಗೂ ನಮಸ್ಕಾರ. ಗೋಕರ್ಣ ಮಂಡಲ ನವದೆಹಲಿ ಘಟಕ ಇಂದು ಆಯೋಜಿಸಿರುವ ಯೋಗದ ಮೂಲಕ ಆರೋಗ್ಯ ಕಾರ್ಯಕ್ರಮದ ಅಧ್ಯಕ್ಷರಾದ ಪ್ರಸಾದ್ ಭಟ್, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸಂತೋಷ್ ಉಪಾಧ್ಯಾಯ, ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಸುಲೋಚನಾ ಭಟ್, ಎಲ್ಲಾ ಪದಾಧಿಕಾರಿಗಳೇ, ಹಿತೈಷಿಗಳೇ ಮತ್ತು ಹವ್ಯಕ ಬಂಧುಗಳೇ, ಇಂದು ನಾನು ಕಿರಣ ಭಟ್ ದಿನ ಈ ಆನ್ಲೈನ್ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಸುಲೋಚನಾ ಭಟ್ ಅವರ ಪರಿಚಯವನ್ನು ಗೌರವಪೂರ್ವಕವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ನಮ್ಮ ನವದೆಹಲಿಯ ಹವ್ಯಕ ಸಂಘಟನೆಗೆ ಹಲವು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಹವ್ಯಕರಿಗಾಗಿ ಮಾಡುತ್ತಾ ಬಂದಿದೆ. ಈ ಸಲ ಯೋಗದ ಮೂಲಕ ಆರೋಗ್ಯವನ್ನು ಏರ್ಪಡಿಸಿದ್ದು, ಇದರಲ್ಲಿ ನಮಗೆಲ್ಲ ಡಾಕ್ಟರ್ ಸುಲೋಚನಾ ಭಟ್ ಉಪನ್ಯಾಸ ನೀಡಲಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆ ಮಾಡಿದವರು ಡಾಕ್ಟರ್ ಸುಲೋಚನಾ. ವೈದ್ಯೆ, ವಿಜ್ಞಾನಿ, ಶಿಕ್ಷಕಿ ಹಾಗೂ ಆಡಳಿತಗಾರರಾಗಿ ಖ್ಯಾತಿ ಗಳಿಸಿದವರು. ಅವರು 35 ವರ್ಷಗಳ ವೃತ್ತಿ ಬದುಕಿನ ಕೊನೆಯಲ್ಲಿ ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇಲ್ಲಿ ಸೇವೆ ಸಲ್ಲಿಸಿ ವಿಶ್ರಾಂತ ಬದುಕಿಗೆ ಪಾದಾರ್ಪಣೆ ಮಾಡಿದರು. 80ಕ್ಕೂ ಮಿಕ್ಕಿ ಸಂಶೋಧನಾ ಯೋಜನೆಗಳು, 100ಕ್ಕಿಂತ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ. ತಮ್ಮ ವೃತ್ತಿ ಸಾಧನೆಯ ಮೂಲಕ ವಿದೇಶಗಳಲ್ಲಿ ಸಂಶೋಧನಾ ಲೇಖನಗಳನ್ನು ಮಂಡಿಸಿದ್ದಾರೆ. ದೆಹಲಿಯಲ್ಲಿ ಕೆಲಸದಲ್ಲಿ ಇದ್ದಾಗ ಹಲವು ವಿಜ್ಞಾನ ಸಂಬಂಧಿ ನೀತಿ ನಿರೂಪಣೆಯ ಭಾಗವಾಗಿ ಕೆಲಸ ಮಾಡಿದ್ದ ಡಾಕ್ಟರ್ ಸುಲೋಚನಾ ಭಟ್ ಹಲವು ಪ್ರಸಿದ್ಧ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವದಲ್ಲಿ ಕೆಲಸ ಮಾಡಿದ್ದರು. ICMR, WHO, IIT, CFTRI, ನಿಮ್ಹಾನ್ಸ್, IISc, ಸೈನ್ಸ್ ಅಂಡ್ ಟೆಕ್ನಾಲಜಿ, ವೈದ್ಯಕೀಯ ಮಹಾವಿದ್ಯಾಲಯಗಳು ಹೀಗೆ ಹಲವು ವೃತ್ತಿಪರ ಸಂಸ್ಥೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಡಾಕ್ಟರ್ ಸುಲೋಚನಾ ಯೋಗಾಭ್ಯಾಸ ಸದಾ ಮಾಡುತ್ತಾರೆ ಮತ್ತು ಬೋಧಿಸುತ್ತಾರೆ. ಆಯುಷ್ ಮಂತ್ರಾಲಯ, ಭಾರತ ಸರ್ಕಾರ ಪ್ರಕಟಿಸಿದ ಯೋಗ ಸಂಬಂಧದ ಪುಸ್ತಕವನ್ನು ಅನುವಾದಿಸಿದ್ದಾರೆ. ಹೀಗೆ 10 ಸಾಧನೆ ಮಾಡಿದ ಡಾಕ್ಟರ್ ಸುಲೋಚನಾ ಭಟ್ ಈಗ ಬೆಂಗಳೂರು ನಿವಾಸಿ. ದೆಹಲಿಯಲ್ಲಿ ಇದ್ದಾಗ ಹವ್ಯಕ ಬಳಗದಲ್ಲಿ ಡಾಕ್ಟರ್ ಸುಲೋಚನಾ ಭಟ್ ಮತ್ತು ಮನೆಯವರು ನಮ್ಮ ಸಂಘಟನೆಗಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದಾರೆ. ಅವರ ಪತಿ ಶ್ರೀ ಗಣಪತಿ ಭಟ್ ಹಿರಿಯರು ಮತ್ತು ನಮ್ಮ ಮಾರ್ಗದರ್ಶಿಗಳಾಗಿದ್ದರು. ನಮಗೆಲ್ಲ ಅವರನ್ನು ಮತ್ತೊಮ್ಮೆ ಕೇಳುವ, ಕಾಣುವ ಸುಯೋಗ ಬಂದಿದೆ. ಈ ಕಾರ್ಯಕ್ರಮದ ಮೂಲಕ ಡಾಕ್ಟರ್ ಸುಲೋಚನಾ ಭಟ್ ಅವರನ್ನು ಪ್ರೀತಿಯಿಂದ, ಗೌರವದಿಂದ ಬರಮಾಡಿಕೊಳ್ಳುತ್ತೇನೆ. ನಮಸ್ಕಾರ. ಸುಲೋಚನಾ ಭಟ್ ಅವರೇ, ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮ್ಮೆಲ್ಲರ ಜೊತೆಗಿರೋದು ನನ್ನದೊಂದು ಯೋಗ. ನಮ್ಮವ್ರ ಜೊತೆಗೆ ಕೆಲವು ಕಾಲ ಕಳೆಯುವುದೇ ಒಂದು ದೊಡ್ಡ ಯೋಗ. ಇದಕ್ಕೆಲ್ಲ ಕಾರಣರಾದ ನೆಚ್ಚಿನ ಶ್ರೀಯುತ ಸಂತೋಷ್ ಉಪಾಧ್ಯಾಯ್ ಹಾಗೂ ಗೋಕರ್ಣ ಮಂಡಳ ನವದೆಹಲಿಗೆ ನಾನು ಚಿರಋಣಿಯಾಗಿದ್ದೇನೆ. ಹಿರಿಯರಾದ ಪ್ರಸಾದ್ ಭಟ್ರು ಎದುರಿಗಿದ್ದಾರೆ. ಕಿರಣ್ ಅವರು ನನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಿಮ್ಗೆಲ್ರಿಗೂ ವಂದನೆಗಳು. ಇಲ್ಲಿ ನೆರೆದಿರುವಂತಹ ಎಲ್ಲ ಗುರು ಹಿರಿಯರಿಗೂ, ಬಂಧು ಮಿತ್ರರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಟ್ರೂಲಿ ಸ್ಪೀಕಿಂಗ್, ಐ ಆಮ್ ನಾಟ್ ಎ ಯೋಗ ಎಕ್ಸ್ಪೋನೆಂಟ್. ಸಂತೋಷ್ ಉಪಾಧ್ಯಾಯ ಅವರು ತುಂಬಾ ಪ್ರೀತಿಯಿಂದ ಕರೆದಾಗ, ಇಲ್ಲಿ ಸುಲೋಚನಕ್ಕ ನೀನ್ ಮಾತಾಡ್ಲೇಬೇಕು ಇಲ್ಲಿ ಬಂದು ಅಂತ ಕರೆದಾಗ ನನಗೆ ಬೇಡ ಆಗುವುದಿಲ್ಲ ಅನ್ನೋಕೆ ಅವಕಾಶನೇ ಕೊಡ್ಲಿಲ್ಲ. ಹೀಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಎದುರಿಗೆ ಕೂತಿದ್ದೇನೆ. ಇದು ಒಂದು ಯೋಗದ ಕ್ಲಾಸು ಅಥವಾ
ತರಬೇತಿ ಕಾರ್ಯಕ್ರಮ ಅಂತ ನೀವು ದಯವಿಟ್ಟು ತಿಳ್ಕೊಬೇಡಿ. ಇಂದಿನ ಕಾರ್ಯಕ್ರಮವನ್ನು ನಾವು ನಿಮ್ಮೆಲ್ಲರ ಅನುಮತಿಯೊಂದಿಗೆ 5 ದೀರ್ಘ ಶ್ವಾಸೋಚ್ಛ್ವಾಸಗಳೊಂದಿಗೆ ಆರಂಭಿಸೋಣ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲಿ ಕೂತಿದ್ದೀರೋ ಅಲ್ಲೇ ಕೂತಿರಿ, ಇನ್ ಎ ಕಂಫರ್ಟಬಲ್ ಪೊಸಿಷನ್. ಬೆನ್ನನ್ನು ಸ್ವಲ್ಪ ನೇರವಾಗಿ ಇಟ್ಕೊಂಡು, ಸ್ಟ್ರೇಟನ್ ಯುವರ್ ಬ್ಯಾಕ್, ತಲೆ ನೇರವಾಗಿರ್ಲಿ. ಚಿನ್, ಈ ಗಡ್ಡ ಅನ್ನೋದು ನೆಲಕ್ಕೆ ಸಮಾನಾಂತರವಾಗಿರ್ಬೇಕು. ಈ ತರ ಕೈಯನ್ನು ಜೋಡಿಸ್ಕೊಂಡು ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಸ್ವಲ್ಪ ಹೊಕ್ಕಳಿನ ಕೆಳಭಾಗದಲ್ಲಿ ಶ್ವಾಸೋಚ್ಛ್ವಾಸ ಮಾಡುವಾಗ ಹೊಟ್ಟೆಯ ಮೂವ್ಮೆಂಟ್ ಹೇಗಾಗತ್ತೆ ಅನ್ನೋದು ಬಹಳ ಮುಖ್ಯವಾದ್ದು. ನಾವು ಉಸಿರಾಟವನ್ನು ಹೊರಗೆ ಹಾಕಿದಾಗ ಹೊಟ್ಟೆ ಒಳಗೆ ಹೋಗ್ಬೇಕು, ಉಸಿರಾಟವನ್ನು ಒಳಗೆ ತಗೊಂಡಾಗ ಹೊಟ್ಟೆ ಮುಂದಕ್ಕೆ ಬರ್ಬೇಕು. ಅದನ್ನು ಫೀಲ್ ಮಾಡೋಣ. ನಾವು ಕೈ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ನಿಧಾನವಾಗಿ ಉಸಿರು ಒಳಗೆ ತಗೊಳ್ಳಿ. ನಿಮ್ಮ ಉಸಿರಾಟದ ಬಗ್ಗೆ ನಿಮಗೆ ಲಕ್ಷ್ಯ ಇರಲಿ. ಬೇಕಾದ್ರೆ ನೀವು ಕಣ್ಣು ಕೂಡ ಮುಚ್ಕೊಳ್ಬೋದು. ಉಸಿರನ್ನು ಒಳಗೆ ತಗೊಂಡಾಗ ಎಲ್ಲಾ ಒಳ್ಳೆಯ ಭಾವನೆಗಳು, ಒಳ್ಳೆಯ ಅನುಭವಗಳನ್ನು ಅಥವಾ ಒಳ್ಳೆಯ ಆರೋಗ್ಯವನ್ನು ಒಳಗೆ ತಗೊಳ್ಳಿ. ಅದನ್ನು ಹೊರಗೆ ಹಾಕುವಾಗ ನೀವು ಕೆಟ್ಟ ವಿಚಾರಗಳು ಅಥವಾ ಯಾವುದೇ ಕೆಟ್ಟ ಅನುಭವಗಳು, ಕಹಿ ಅನುಭವಗಳು ಇದ್ರೆ ಅವನ್ನು ಹೊರಗೆ ಹಾಕಿ. ಬಹುಶಃ ಎಲ್ರು 5 ಸೈಕಲ್ಗಳನ್ನು ಮುಗಿಸಿರ್ಬೋದು. ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ನಾವು ಹಮ್ಮಿಕೊಂಡ್ರು ಕೂಡ ಅದಕ್ಕೆ ಒಂದು ಉದ್ದೇಶ ಅಂತ ಇರ್ತದೆ. ಕೆಲವರು ಇದರಲ್ಲಿ ಬಹಳಷ್ಟು ಜನ ನಮ್ಮಲ್ಲಿ ಯೋಗಾಭ್ಯಾಸವನ್ನು ನಿರತವಾಗಿ ಮಾಡುವಂತವ್ರು ಇದ್ದಾರೆ. ನಾನು ಕೆಲವರನ್ನು ನೋಡ್ತಾನೂ ಇದ್ದೇನೆ ಇದರಲ್ಲಿ. ಕೆಲವರು ಅಷ್ಟೊಂದು ಬೇರೆ ಕಾರಣಗಳಿಂದ ಯೋಗಾಭ್ಯಾಸ ಮಾಡ್ಲಿಕ್ಕೆ ಕೆಲವರಿಗೆ ಸಾಧ್ಯ ಆಗದೇನೂ ಇರಬಹುದು. ಬೈ ದ ಎಂಡ್ ಆಫ್ ಮೈ ಟಾಕ್, ಇಫ್ ಅಟ್ ಲೀಸ್ಟ್ ಸಮ್ ಆಫ್ ದೆಮ್, ಅವರಲ್ಲಿ ಕೆಲವರು ಯೋಗ ಮಾಡ್ತೇನೆ, ಇವತ್ತಿನಿಂದಾನೇ ಮಾಡ್ತೇನೆ ಅಥವಾ ನಾಳೆಯಿಂದನೇ ನಾನು ಯೋಗ ಪ್ರಾರಂಭ ಮಾಡ್ತೇನೆ, ಇಷ್ಟೊಂದು ಇದ್ರ ಬಗ್ಗೆ ನನಗೆ ಇನ್ನೂ ಉತ್ಸಾಹವನ್ನು ಅಥವಾ ಆಸಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳುವಂತ ಭಾವನೆ ಬಂತು ಅಂತ ಆದ್ರೆ, ಐ ಕನ್ಸಿಡರ್ ದಿಸ್ ದ ಸೆಷನ್ ಟು ಬಿ ವೆರಿ ಸಕ್ಸಸ್ಫುಲ್. ಶೇರ್ ಮಾಡ್ತಾ ಇದ್ದೇನೆ. ಇವತ್ತಿಗೆ ನಾವು ಮಾತನಾಡ್ಲಿಕ್ಕಿರೋ ವಿಷಯ ಯೋಗ ಫಾರ್ ವೆಲ್ ಬೀಯಿಂಗ್, ನಾಟ್ ಜಸ್ಟ್ ಯೋಗ ಫಾರ್ ಹೆಲ್ತ್. ವೆಲ್ ಬೀಯಿಂಗ್ ಅಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಎಬ್ಸೆನ್ಸ್ ಆಫ್ ಎನಿ ಡಿಸೀಸಸ್. ಇದರಲ್ಲಿ ಬೇರೆ ಎಲ್ಲ ಆಯಾಮಗಳಿವೆ. ಲೈಕ್ ಇಮೋಷನಲ್ ಹೆಲ್ತ್, ಅಲಾಂಗ್ ವಿತ್ ಫಿಸಿಕಲ್ health, there is emotional well-being, how to control negative emotions, how to manage, how to inculcate positive emotions. ಅದಾಗಿ ಫೈನಾನ್ಷಿಯಲ್ ವೆಲ್-ಬೀಯಿಂಗ್. ಒಂದು ಅಂದ್ರೆ ನಾವು ಮನಸ್ಥಿತಿ ನಮ್ ಸರಿಯಾಗಿದ್ರೆ ಅಥವಾ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿ ಕೆಲಸನೂ ಮಾಡ್ಬೋದು. ಅದರಿಂದ ನಮ್ಗೆ ಆರ್ಥಿಕವಾಗಿ ಲಾಭ ಆಗಿರೋದು ಒಂದಾದ್ರೆ, ಇನ್ನೊಂದು ಕಂಟೆಂಟ್ಮೆಂಟ್, ನಮ್ಗೆ ಏನಿದೆಯೋ ಅದರ ಬಗ್ಗೆ ನಮ್ಗೆ ತೃಪ್ತಿ ಆಗುವಂತಹದ್ದು, ಅದನ್ನು ಕೂಡ ನಾವು ಯೋಗದಿಂದ ಪಡ್ಕೊಳ್ಬಹುದು. ಎನದರ್ ಒನ್ ಈಸ್ ಸೋಷಿಯಲ್, ಸಮಾಜದಲ್ಲಿ ವಾಟ್ ವಿ ಆರ್ ಗಿವಿಂಗ್ ಟು ದ ಸೊಸೈಟಿ. ನಾವು ಸೊಸೈಟಿಯಲ್ಲಿ ಒಬ್ಬೊಬ್ಬರ ಜೊತೆಗೆ ನಮ್ಮ ವ್ಯವಹಾರ ಹೇಗಿದೆ, ಅದನ್ನೆಲ್ಲ ನಾವು ಈ ಯೋಗದಿಂದ ಕರಗತ ಮಾಡ್ಕೊಳ್ಬಹುದು. ದೆನ್ ಆಕ್ಯುಪೇಷನಲ್, ಇಂಟರ್ಪರ್ಸನಲ್ ರಿಲೇಶನ್ಶಿಪ್, ಲೀಡರ್ಶಿಪ್ ಕ್ವಾಲಿಟೀಸ್, ಬೇರೆಯವ್ರ ಜೊತೆ ಯಾವ ರೀತಿಯ ನಾವು ವ್ಯವಹಾರ ಮಾಡ್ತೀವಿ ಅಥವಾ ಎಷ್ಟು ಹೌ ಹ್ಯಾಪಿ ವಿ ಆರ್ ಇನ್ ಅವರ್ ವರ್ಕ್ ಪ್ಲೇಸ್ ಅನ್ನೋದೆಲ್ಲಾನು ಬಹಳ ಮುಖ್ಯವಾಗಿರುತ್ತೆ. ಈ ವೆಲ್ ಬೀಯಿಂಗ್ ಅಥವಾ ಸಮಗ್ರ ಸ್ವಾಸ್ಥ್ಯ ಅಂತ ಹೇಳ್ಬೋದು, ಅಥವಾ ಯೋಗಕ್ಷೇಮ ಅಂತ ಹೇಳ್ಬೋದು. ನೆಮ್ಮದಿ, ಸುಖ, ಇದೆಲ್ಲ ವೆಲ್ ಬೀಯಿಂಗ್ ಒಳಗೆ ಅಂತರ್ಗತ ಆಗಿರುತ್ತೆ. ಸ್ಪಿರಿಚುವಲ್, ಅಫ್ಕೋರ್ಸ್ ನಾವ್ ಇವತ್ತು ಸ್ಪಿರಿಚುವಲಿಟಿ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇಲ್ಲ. ಇದು ನಮ್ಮ ಆರೋಗ್ಯದ ಬಗ್ಗೆ ಅಥವಾ ಯೋಗ, ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯದ ಬಗ್ಗೆ ನಾವು ಹೆಚ್ಚು
ಇವತ್ತಿನ ಮಾತಿನಲ್ಲಿ ಕೊಡ್ತಾ ಇದ್ದೀವಿ. ದೆನ್ ಇಂಟೆಲೆಕ್ಚುವಲ್ ಯೋಗ ಫಾರ್ ಹಾರ್ಮನಿ, ಫಾರ್ ಪೀಸ್, ದೇರ್ ಆರ್ ಮೆನಿ ಸ್ಲೋಗನ್ಸ್. ಅದೆಲ್ಲದಕ್ಕೂ ಇಂಟೆಲೆಕ್ಚುಲಿ ಟು ಡೆವಲಪ್ ಪ್ರಾಪರ್ಲಿ ಯೋಗ ಹೆಲ್ಪ್ಸ್ ಅಲಾಟ್. ದೆನ್ ಎನ್ವೈರನ್ಮೆಂಟಲ್, ನಮ್ಮ ಪರಿಸರ, ಅದರ ರಕ್ಷಣೆಯ ಬಗ್ಗೆ ನಮ್ಮ ಭಾವನೆ, ಪರಿಸರದ ಬಗ್ಗೆ ನಮ್ಮ ಕೊಡುಗೆ ಏನಿರ್ಬೇಕು, ಈ ರೀತಿಯ ಸಮಗ್ರವಾಗಿ ನಾವು ವಿಚಾರ ಮಾಡಿದಾಗ ಅದಕ್ಕೆ ನಾವು ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ, ವೆಲ್ನೆಸ್ ಅಂತಾನು ಹೇಳ್ತೀವಿ. ವೆಲ್ನೆಸ್ ಈಸ್ ಎಟ್ ದ ನೆಕ್ಸ್ಟ್ ಲೆವೆಲ್. ಅದ್ರ ಬಗ್ಗೆ ನಿಮ್ಗೆ ಹೆಚ್ಚು ಮಾಹಿತಿ ಬೇಕು ಅಂತಾದ್ರೆ ಕೆಳಗಡೆ ನಾನು ಲಿಂಕ್ ಕೊಟ್ಟಿದ್ದೀನಿ. WHO, ವರ್ಲ್ಡ್ ವಿಶ್ವ ಆರೋಗ್ಯ ಸಂಸ್ಥೆ ಇದರ ಬಗ್ಗೆ ಬಹಳಷ್ಟು ವಿಸ್ತಾರವಾಗಿ ಬರೆದಿದೆ. ವೆಲ್ ಬೀಯಿಂಗ್ ಅಂದ್ರೆ ಏನು, ವೆಲ್ನೆಸ್ ಅಂದ್ರೆ ಏನು, ಹೆಲ್ತ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬಹುದು. ನೆಕ್ಸ್ಟ್ ಕಾಣ್ತಾ ಇದೆಯಾ ಸ್ಲೈಡು? ಹೌದು, ಕಾಣಿಸ್ತಾ ಇದೆ. ಇದು ಯೋಗ ಎಲ್ರಿಗೂ ಗೊತ್ತಿರುವಂತೆ ಇದು ಭಾರತದಲ್ಲಿ ಹುಟ್ಟಿ ಬೆಳೆದಿರುವಂತ ಒಂದು ವೈಜ್ಞಾನಿಕ ಶಾಸ್ತ್ರವಾಗಿದೆ. ಇದರಲ್ಲಿ ನಮಗೆ ಬಹಳಷ್ಟು ಆಧಾರಗಳ ಮೂಲಕ ಕಂಡು ಬಂದಿದ್ದು ಏನು ಅಂದ್ರೆ, ಇಟ್ ಎಕ್ಸಿಸ್ಟೆಡ್ ಇವನ್ ಡ್ಯೂರಿಂಗ್ ದ ಪ್ರೀ ವೇದಿಕ್ ಪೀರಿಯಡ್. 2700 ಕ್ರಿಸ್ತ ಶಕ ಪೂರ್ವದಲ್ಲಿ ಅದು ಇತ್ತು ಅನ್ನೋದಕ್ಕೆ ಏನ್ ಆಧಾರ ಅಂದ್ರೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಲ್ಲಿ ನಾವು ಮೊಹೆಂಜೋದಾರದಲ್ಲಿ ಒಂದು ಪಶುಪತಿ ಸೀಲ್ ಅಂತ ಕಾಣ್ತೀವಿ. ಈಗ ನಾವು ಆದಿಯೋಗಿ ಶಿವ ಅಂತ ಹೇಳ್ತೀವಿ. ಇದ್ರಲ್ಲಿ ನೋಡಿ ಈಶ್ವರ ಕೂತಿರೋದು ಯೋಗ ಮುದ್ರೆಯಲ್ಲಿ, ಯೋಗ ಆಸನದಲ್ಲಿ ಕೂತಿದ್ದಾರೆ. ಪ್ರಾಣಿಗಳು ಸುತ್ತಮುತ್ತಲು ಇದೆ, ಒಂದು ರಕ್ಷಕರಾಗಿ ಕೂತಿರೋದು. ಆಮೇಲೆ ಕ್ರಮಬದ್ಧವಾಗಿ ಶುರುವಾಗಿರೋದು ಯೋಗ. ಮೆಥಡಾಲಜಿಕಲಿ ದ ಯೋಗ, ಬಿಕಾಸ್ ವಿ ಹ್ಯಾಡ್ ಲಾಸ್ಟ್ ಸ್ಕ್ರಿಪ್ಚರ್ಸ್. ಬೇರೆ ಅತ್ಯಮೂಲ್ಯವಾದ ಪುರಾತನ ಪುಸ್ತಕಗಳನ್ನು ನಾವು ಕಳ್ಕೊಂಡಿದ್ದೇವೆ, ಅದು ಎಲ್ರಿಗೂ ಗೊತ್ತಿರೋದು ವಿಷಯ. ವಿವಿಧ ದಾಳಿ ಆಯ್ತು ಇದೆಲ್ಲದರಿಂದ. ಆದ್ರೆ ಕ್ರಮಬದ್ಧವಾಗಿ ಬರೆದಿರೋದು ಪತಂಜಲಿ, ಮಹರ್ಷಿ ಪತಂಜಲಿ ಅವರು ಯೋಗ ಸೂತ್ರಗಳನ್ನು ಬರೆದ್ರು. ಆವಾಗಿಂದ ಒಂದು ಕ್ರಮಬದ್ಧವಾದ ಯೋಗಕ್ಕೆ ಒಂದು ರೂಪರೇಷೆ ಬಂತು. ಇದಕ್ಕೆ ನಾವು ಕೋಡಿಫೈಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಯಾವುದೇ ಶಾಸ್ತ್ರಗಳಿಗೂ ಕೂಡ ಇದರಲ್ಲಿ ಬರೆದಂತಹ ಆಧಾರಗಳಿದ್ರೆ ಅವುಗಳಿಗೆ ಕೋಡಿಫೈಡ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಅದು 1st ಸೆಂಚುರಿ BC ಯಲ್ಲಿ ಪತಂಜಲಿ ಮಹರ್ಷಿಗಳು ಯೋಗಶಾಸ್ತ್ರವನ್ನು ಬರೆದಿರೋದು. ನೀವು ಕೆಳಗೆ ಒಂದು ಲಿಂಕ್ ನೋಡ್ಬೋದು, yoga.ayush.gov.in ಅಂತ. ಯೋಗದ ಬಗ್ಗೆ ಅಥವಾ ಅದರ ಇತಿಹಾಸದ ಬಗ್ಗೆ ಇನ್ನೂ ಹೆಚ್ಚು ನಿಮಗೆ ತಿಳ್ಕೊಳ್ಬೇಕು ಅಂತಿದ್ರೆ ಇದು ಸರ್ಕಾರದ ಮೂಲಕ ನಿಮ್ಗೆಲ್ಲ ತೆರೆದಿಟ್ಟಿರುವಂತ ಒಂದು ಪೋರ್ಟಲ್. ದೇರ್ ಆರ್ ಮೆನಿ ಡೆಫಿನೇಷನ್ಸ್ ಆಫ್ ಯೋಗ. ಇದರಲ್ಲಿ ನಾನು ಜಾಸ್ತಿ ಇದ್ರ ಬಗ್ಗೆ ಏನು ಮಾತಾಡೋದಿಲ್ಲ, ಯಾಕಂದ್ರೆ ನಾನು ಮೊದಲೇ ಹೇಳಿದಂತೆ ನಾನು ಏನ್ ಮಹಾ ದೊಡ್ಡ ಇದರಲ್ಲಿ ಎಕ್ಸ್ಪರ್ಟ್ಸ್ ಅಲ್ಲ. ಯೋಗಕ್ಕೆ ಬಹಳಷ್ಟು ಡೆಫಿನೇಷನ್ಸ್ ಇದೆ. ಇದೆಲ್ಲ ದೀಸ್ ಆರ್ ಆಲ್ ನೆಕ್ಸ್ಟ್ ಲೆವೆಲ್ ಟು ಅಚೀವ್ ನೆಕ್ಸ್ಟ್ ಲೆವೆಲ್ಸ್. ಚಿತ್ತವೃತ್ತಿ ನಿರೋಧ ಇರ್ಬೋದು ಅಥವಾ ಸಮತ್ವಂ, ಅದೆಲ್ಲ ನೀವು ಅಚೀವ್ ಮಾಡ್ಬೇಕು ಅಂದ್ರೆ ಬಹಳಷ್ಟು ಯೋಗ ಸಾಧನೆ ನಿಮಗ್ ಬೇಕು. ಇವತ್ತಿನ ನನ್ನ ಮಾತನ್ನ ನಾನು ನಿಮ್ಗೆ ಹೇಳ್ದಂತೆ ಆರೋಗ್ಯದ ಸಲುವಾಗಿ ಅಥವಾ ವೆಲ್ ಬೀಯಿಂಗ್, ಫೀಲಿಂಗ್ ಆಫ್ ವೆಲ್ ಬೀಯಿಂಗ್, ಹ್ಯಾಪಿನೆಸ್, ಅದಕ್ಕೆ ನಾವು ಯಾವ್ಯಾವ ಯೋಗ ಮಾಡ್ಬೋದು, ಏನ್ ಮಾಡ್ಬೋದು ಅನ್ನೋದಕ್ಕೆ ನಾನು ಸೀಮಿತವಾಗಿಡ್ತೇನೆ. ಅಷ್ಟಾಂಗ ಯೋಗ ನಿಮ್ಗೆಲ್ಲ ಗೊತ್ತು. ಇಟ್ಸ್ 8 limbs of yoga. They actually involve breathing techniques, in layman's language, breathing techniques, body postures, and moral rules and regulations, do's and don'ts. ಇದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, and finally samadhi. They are all essential for spiritual growth. ಇವತ್ತು ನಾವು ನಮ್ಮ ಆರೋಗ್ಯದ ಸಲುವಾಗಿ ವಿಚಾರ ಮಾಡೋದ್ರಿಂದ ಆಸನ, ಪ್ರಾಣಾಯಾಮ ಮತ್ತು ಧ್ಯಾನ ಈ 3ಕ್ಕೆ ಸ್ವಲ್ಪ ಫೋಕಸ್ ಮಾಡೋಣ. ವೈ ಡೂ ಯೋಗ? ವೈ ಅವರ್ ವೆಲ್ ವಿಶರ್ಸ್ ಆಸ್ಕ್ ಅಸ್ ಟು ಡೂ ಯೋಗ? ನಮ್ಮ ಒಳಿತನ್ನು ಬಯಸೋರು ಯಾಕೆ ಯೋಗ ಮಾಡಿ ಅಂತ ಹೇಳ್ತಾರೆ ಅಂತ ನಾನು ನಿಮ್ಗೊಂದು ಕೆಲವು ಪಾಯಿಂಟ್ಸ್ ಹೇಳ್ತೀನಿ. ಒಂದು ಅಂದ್ರೆ ಎವಿಡೆನ್ಸ್ ಬೇಸ್. ಮೊದಲೇ ಹೇಳಿದಂಗೆ ಬಹಳಷ್ಟು ಪ್ರೀ ವೇದಿಕ್ ಟೈಮ್ ಅಂದ್ರೆ ಎಷ್ಟೋ ವರ್ಷಗಳ ಹಿಂದಿಂದ ಇದರದ್ದು ಆಧಾರ ಇದೆ. ಇಷ್ಟೊಂದು ದಿನ ಜನ ಯಾಕೆ ಇದನ್ನು ಇಟ್ಟಿರ್ತಾರೆ ಅಂದ್ರೆ, ವೈ ಇಟ್ ಹ್ಯಾಸ್ ಸರ್ವೈವ್ಡ್ ಫಾರ್ ದೀಸ್ ಮೆನಿ ಇಯರ್ಸ್ is that because of its effect, the impact it has on one's life.
ಅದಕ್ಕೆ ಎವಿಡೆನ್ಸ್ ಅಂತ ಹೇಳ್ತೀವಿ. ಒಂದು ರಿಟರ್ನ್ ಎವಿಡೆನ್ಸ್, ಪುಸ್ತಕಗಳ ಮೂಲಕ ನಮ್ಗೆ ಗೊತ್ತಾಗಿದೆ ಯೋಗ ಎಷ್ಟು ಒಳ್ಳೆಯದು ನಮ್ಗೆ ಅಂತ. ಇನ್ನೊಂದು ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್, ವಿ ಸಿ ಇನ್ ಪೇಷಂಟ್ಸ್ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ ಇನ್ ದರ್ ಕಂಡೀಷನ್ ಅಂಡ್ ದೇ ಆರ್ ಆಲ್ಸೋ ಪಬ್ಲಿಷ್ಡ್. ಬಹಳಷ್ಟು ಸಂಶೋಧನೆಗಳು ಆಗಿವೆ ಯೋಗದ ಮೇಲೆ ಕೂಡ. ಅದರ ಸಂಶೋಧನೆಗಳಿಗೆ ನಾನು ಕೆಲವು ಆಮೇಲೆ ತೋರಿಸ್ತೀನಿ ಯಾವ್ಯಾವ್ದ್ರ ಬಗ್ಗೆ ಸಂಶೋಧನೆ ಆಗಿದೆ, ಅದರ ರಿಸಲ್ಟ್ ಏನಾಗಿದೆ ಅಂತ ತೋರಿಸ್ತೀನಿ. ಇನ್ನೊಂದು ಅಂದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಬೀಯಿಂಗ್ ಎ ಡಾಕ್ಟರ್, ಬೀಯಿಂಗ್ ಇನ್ ದ ಫೀಲ್ಡ್ ಫಾರ್ ದೀಸ್ ಮೆನಿ ಇಯರ್ಸ್. ನಾನು ಪೇಷಂಟ್ಸ್ ಅಲ್ಲಿ ಏನ್ ಬದಲಾವಣೆ ಆಗಿದೆ, ನನ್ನ ಅಕ್ಕಪಕ್ಕದವರು ಯೋಗ ಮಾಡಿದಾಗ ಅವರಲ್ಲಿ ಏನ್ ಬದಲಾವಣೆ ಕೊಂಡ್ಕೊಡ್ತೀನಿ. ನಾನು ಕೂಡ ಎಷ್ಟು ಚಿಕ್ಕ ಪುಟ್ಟದಾಗಿ ಯೋಗ ಮಾಡ್ತೀನಿ, ಆದ್ರೂ ಕೂಡ ಅದರಿಂದ ಎಷ್ಟು ಲಾಭ ಇದೆ ಅನ್ನೋದನ್ನ ನಾನೇ ಕಂಡುಕೊಂಡಿದ್ದೀನಿ. ಈಗ ಜನರಲಿ ನಾವು ಹೇಳೋದಾದ್ರೆ ಫಿಸಿಕಲ್ ಬೆನಿಫಿಟ್ಸ್ ಏನು, ಮೆಂಟಲ್ ಬೆನಿಫಿಟ್ಸ್ ಏನು, ಸ್ಪಿರಿಚುವಲ್ ಆಫ್ ಕೋರ್ಸ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಟುಡೇ. ಇಂಪ್ರೂವ್ಸ್ ಫ್ಲೆಕ್ಸಿಬಿಲಿಟಿ. ಇಲ್ಲಿ ಒಂದು ನೀವು ಆರ್ಟಿಕಲ್ ನಾನು ತೋರಿಸಿದ್ದೀನಿ ನೋಡಿ, ಮಸಲ್ ಲಾಸ್ ಇಸ್ ಎ ಬಿಗ್ ಪ್ರಾಬ್ಲಮ್ ಇನ್ ಇಂಡಿಯನ್ ಯೂತ್. ಜಸ್ಟ್ ಇಮ್ಯಾಜಿನ್, ನಮಗೆ ಮಾಂಸಖಂಡ ಎಷ್ಟು ಮುಖ್ಯ ಶರೀರದ ಕ್ರಿಯೆಗೆ, ಆದ್ರೆ ನಾವು ಅದನ್ನು ಕಳ್ಕೊಳ್ತಾ ಇದೀವಿ. ಶರೀರದಲ್ಲಿ ನಮಗೆ ಶಕ್ತಿ ಇಲ್ದಂಕ ಆಗಿದೆ. ಚಿಕ್ಕ ಚಿಕ್ಕ ಮಕ್ಳು ಕೂಡ ತುಂಬಾ ಸುಸ್ತು, ಜಾಸ್ತಿ ನಡೆಯಕ್ಕಾಗಲ್ಲ, ಆತರ ಎಲ್ಲ. ಬರೇ ಹೊಟ್ಟೆ ಮಾತ್ರ ದೊಡ್ಡ ಆಗೋದು, ಬೇರೆ ಎಲ್ಲ ಅಂಗಾಂಗಗಳು ಚಿಕ್ಕದಾಗ್ತಾ ಹೋಗೋದು. ಅದಕ್ಕೆ ಮಸಲ್ ಲಾಸ್ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಯೋಗ ಅತ್ಯಂತ ಉಪಯೋಗಕಾರಿ. ಹೆಲ್ಪ್ಸ್ ಮೇಂಟೈನ್ ಗುಡ್ ಪೋಸ್ಚರ್. ಯೋಗ ನಿತ್ಯವಾಗಿ ನೀವು ಯೋಗ ಮಾಡಿದ್ರೆ ಒಳ್ಳೆ ಶರೀರದ ಫಿಟ್ನೆಸ್ ಮಾತ್ರ ಅಲ್ಲ, ಶರೀರದ ಒಂದು ಶೇಪು ಬದಲಾವಣೆ ಆಗತ್ತೆ, ನೀವೇ ಕಂಡುಕೊಳ್ತೀರಿ ಅದನ್ನ. ಅದಲ್ದೇನೆ ಪೇನ್ ಮ್ಯಾನೇಜ್ಮೆಂಟ್, ಕ್ರಾನಿಕ್ ಪೇನ್, ತುಂಬಾ ದಿನದಿಂದ ಎಲ್ಲೋ ಒಂದು ನೋವಿದೆ, ಅದಕ್ಕೆ ನಾನು ಕೇಳಿದ್ರೆ ಯೋಗದಂತ ಚಿಕಿತ್ಸೆ ಇಲ್ಲ. ಆಮೇಲೆ ಡಿಸೀಸ್ ಪ್ರಿವೆನ್ಷನ್, ರೋಗಗಳನ್ನು ತಡೆಗಟ್ಟಲಿಕ್ಕೆ, ರೋಗಗಳ ಟ್ರೀಟ್ಮೆಂಟ್ ನಿವಾರಣೆಗಾಗಿ, ಹಾಗೂ ರಿಹ್ಯಾಬಿಲಿಟೇಷನ್. ಈಗ ರೋಗ ಆಗಿದೆ ನಮ್ಗೆ, ಒಂದ್ಸಲ ನಾವು ಗುಣಮುಖರಾಗಿದ್ದೀವಿ. ರೆಸ್ಪಿರೇಟರಿ ಇನ್ಫೆಕ್ಷನ್, ಅಕ್ಯೂಟ್ ಇನ್ಫೆಕ್ಷನ್ ನಮ್ಗೆ ಕಡಿಮೆ ಆಗಿದೆ, ತುಂಬಾ ಕೆಮ್ಮಿದೆ, ಎದೆಯಲ್ಲಿ ಕಫ ತುಂಬಿಕೊಂಡಿದೆ, ಆವಾಗ ಆ ರಿಕವರಿ ಪೀರಿಯಡ್ ಅಲ್ಲಿ ಯೋಗ ಹೆಲ್ಪ್ಸ್ ಅಸ್ ಎ ಲಾಟ್. ಅಂಡ್ ಮೆಂಟಲ್ ಬೆನಿಫಿಟ್ಸ್ ಆರ್ ಎಂಪಲ್ ಇನ್ ಯೋಗ. Stress, anxiety, nowadays these are the major problems in life. Promotes relaxation, better sleep. ನಿದ್ದೆ ಬರದವ್ರು ನಮ್ಗೆ ಎಷ್ಟು ಜನ ಸಿಗ್ತಾರೆ. ಯೋಗ ಇಸ್ ಅ ಸಿಂಪಲ್ ಸೊಲ್ಯೂಷನ್ ಅಂಡ್ ಇಟ್ಸ್ ನಾನ್ ಫಾರ್ಮಕಲಾಜಿಕಲ್. ಇದಕ್ಕೇನು ದುಡ್ಡಿನ ಖರ್ಚಿಲ್ಲ. ಸ್ವಲ್ಪ ಸಮಯ ಬೇರೆದ್ರಲ್ಲಿ ಯಾವ್ದ್ರಲ್ಲೂ ವ್ಯರ್ಥ ಮಾಡೋದ್ ಬದಲು ಯೋಗದ ಮೇಲೆ ನಾವು ಸ್ವಲ್ಪ ಫೋಕಸ್ ಮಾಡ್ಬೋದು. Improves focus and concentration, helps create a sense of calm and emotional balance. ಕೆಳಗಡೆ ನಾನು ಬರೆದಿದ್ದೀನಿ ಹೈಲೈಟ್ ಮಾಡಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಅದು ಹೇಗ್ ಕೆಲಸ ಮಾಡುತ್ತೆ. ಅದು ಒಂದು ಅಂದ್ರೆ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ ನಾವು ಹೇಳ್ತೀವಿ, ಆಕ್ಸಿಜನ್ ಒಳ್ಳೆ ಪೂರೈಕೆ ಮಾಡುತ್ತೆ ಶರೀರಕ್ಕೆ ಅಂತ. ಇನ್ನೊಂದು ಕೆಲಸ ಮಾಡುತ್ತೆ, ನಾವು ಪ್ರಾಣಾಯಾಮ ಮಾಡುವಾಗ, ಭಸ್ತ್ರಿಕಾ ಅಥವಾ ಕಪಾಲಭಾತಿ ಮಾಡುವಾಗ ನಮಗೆ ಶರೀರಕ್ಕೆ ಬೇಕಾದಷ್ಟು ಆಕ್ಸಿಜನ್ ಸಿಗಲ್ಲ. ಇಂಟರ್ಮಿಟೆಂಟ್ ಅನಾಕ್ಸಿಯಾ ಅಂತ ಹೇಳ್ತಾರೆ. ಅದಕ್ಕೆ ನಾವು ಶರೀರವನ್ನು ಪ್ರಿಪೇರ್ ಮಾಡ್ತೀವಿ. ಎಷ್ಟೋ ಸಲ ನಮ್ಗೆ ಆಕ್ಸಿಜನ್ ಬೇಕಾದಷ್ಟು ಸಿಗೋದೇ ಇಲ್ಲ, ಅಥವಾ ಎಲ್ಲೋ ಒಂದು ಬ್ಲಾಕ್ ಇದ್ದಾಗ ಕೂಡ ಆಕ್ಸಿಜನ್ ಕಡಿಮೆ ಆಗ್ಬೋದು. ಆದ್ರೆ ನಾವು ಆಕ್ಸಿಜನ್ ಕಡಿಮೆ ಆದಾಗ್ಲೂ ಕೂಡ ನಮ್ಮ ಶರೀರದ ಅಂಗಾಂಗಗಳನ್ನು, ಸ್ಪೆಷಲಿ ಬ್ರೈನ್, ಹಾರ್ಟ್, ಕಿಡ್ನಿ, ಲಂಗ್ಸ್, ಹೌ ಟು ಪ್ರೊಟೆಕ್ಟ್ ದಮ್, ವಿ ಟ್ರೈನ್ ಅವರ್ ಬಾಡಿ ಬೈ ಡೂಯಿಂಗ್ this continuous pranayama. This has immense benefits. Nervous system, ನರದ ಮೇಲೆ ಹೇಗ್ ಕೆಲಸ ಮಾಡುತ್ತೆ, ಇವನ್ ದ ಪಾತ್ವೇ, ಹೌ ಇಟ್ ವರ್ಕ್ಸ್ ಅನ್ನೋದ್ರಲ್ಲಿ ಕೂಡ ಬಹಳಷ್ಟು ಸಂಶೋಧನೆ ಆಗಿದೆ. ಅದ್ರ ಬೇಕಾದಷ್ಟು ಆಧಾರ ಇನ್ ಟರ್ಮ್ಸ್ ಆಫ್ ಪಬ್ಲಿಕೇಶನ್ಸ್ ವಿ ಹ್ಯಾವ್. ಅದಕ್ಕೆ ರಿಯಲೈಸಿಂಗ್ ದ ಇಂಪಾರ್ಟೆನ್ಸ್ ಆಫ್ ಯೋಗ, ವಿ ಸೆಲೆಬ್ರೇಟ್ ಇಂಟರ್ನ್ಯಾಷನಲ್ ಯೋಗ ಡೇ ಆನ್ ಎವ್ರಿ ಇಯರ್ ಆನ್ 21st of June from 2014 onwards. ಅದರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆ. ಇದು ದಿಸ್ ಹ್ಯಾಸ್ ಕ್ರಿಯೇಟೆಡ್ ಮೆನಿ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ಸ್, ಲೈಕ್ ಮ್ಯಾಕ್ಸಿಮಮ್ ಇಂಟರ್ನ್ಯಾಷನಲ್ ಪರ್ಸನಲ್ಸ್ ಜಾಯ್ನಿಂಗ್ ಯೋಗ, ಮ್ಯಾಕ್ಸಿಮಮ್ ನಂಬರ್ ಆಫ್ contenders joining a training. Like last year there were more than 5 lakh people who joined yoga, online yoga. So that kind of vibrant celebration the International Yoga Day has become. Thanks to the government, again the Ministry of Ayush organizes with the help of all other central and state ministries. So yoga for disease control, this is the focus of my talk today. These are all very commonly happening diseases. Diabetes, wherever you go there are ample number of diabetics found. Hypertension, joint, muscular, neurological problems, lungs disease,
Obesity is also again very common nowadays. Recovery from disease, there also yoga has a great role. Mental disorders, for women specifically, hormonal imbalance is a problem in women during menstruation, before or after menstruation, during pregnancy, postnatal, after delivery, we say perimenopausal, ಆ ಸಮಯದಲ್ಲೆಲ್ಲ ಆಗುವಂತ ಬಹಳಷ್ಟು ಸಮಸ್ಯೆಗಳಿಗೆ ಯೋಗ ಒಂದು ಪರಿಹಾರ ಕೊಡುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಅಂತ ನಾನು ಈಗಾಗ್ಲೇ ಹೇಳಿದೆ ನಿಮ್ಗೆ. ಮಕ್ಕಳಲ್ಲೂ ಕೂಡ, ಮಕ್ಕಳಲ್ಲಿ ಇದನ್ನು ಬಹಳಷ್ಟು ಶಾಲೆಗಳಲ್ಲಿ, ಬಹಳಷ್ಟು ಡೇ ಕೇರ್ ಸೆಂಟರ್ಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಇದ್ರ ಬಗ್ಗೆ ಸಂಶೋಧನೆಗಳಾಗಿವೆ. ಮಕ್ಕಳಲ್ಲಿ ಹೇಗೆ ಫೋಕಸ್, ಡಿಸಿಪ್ಲಿನ್, ಬಾಡಿ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗಿ ಗ್ರೋತ್ ಹೇಗೆ, ಮಕ್ಕಳ ಬೆಳವಣಿಗೆಗೆ ಹೇಗೆ ಯೋಗ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಬೇಕಾದಷ್ಟು ಸಂಶೋಧನೆಗಳು ಆಗಿವೆ. ನಿಮಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕಿದ್ರೆ ನೋಡಿ, ಯೂಟ್ಯೂಬ್ ಅಲ್ಲಿ MDNIY ಅಂದ್ರೆ ಏನು ಅಂತ ಆಮೇಲೆ ಹೇಳ್ತೀನಿ ನಾನು. ಅವ್ರದ್ದು ಬೇರೆ ಬೇರೆ ಯೋಗ ಪ್ರೋಟೋಕಾಲ್ಸ್ ಇದೆ, ಬೇರೆ ಬೇರೆ ರೋಗಗಳಲ್ಲಿ ಏನೇನ್ ಮಾಡ್ಬೇಕು ಅನ್ನೋದನ್ನ ಅವ್ರ ವಿಡಿಯೋಗಳ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಅರ್ಧ ಗಂಟೆಯಿಂದ ಹಿಡಿದು ಒಂದ್ 40-45 ನಿಮಿಷದ ಯೋಗ ಪ್ರೋಟೋಕಾಲ್ಸ್, ಅದನ್ನ ನೀವು ನೋಡಿ ಅಭ್ಯಾಸ ಮಾಡ್ಬೋದು. ನೀವು ಅಭ್ಯಾಸ ಮಾಡುವಂತಿಲ್ಲ, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಅದಲ್ಲದೆ ವಿಕಾಸ್ ಪೀಡಿಯಾ ಅನ್ನೋದು ಕೂಡ ಮಿನಿಸ್ಟ್ರಿ ಆಫ್ ಆಯುಷ್ ನಡೆಸಿಕೊಡುವಂತ ಒಂದು ಪೋರ್ಟಲ್ ಇದು. ಈಗ ಫಾರ್ ದ ಬಿಗಿನರ್ಸ್, ಈಗ ಶುರುವಲ್ಲಿ ಯಾರು ಕೇಳ್ಬೋದು, ಈಗ ಇಲ್ಲಿ ನಾನು ಯಾವಾಗ್ಲೂ ಯೋಗ ಮಾಡೇ ಇಲ್ಲ, ನಾನು ಹೇಗೆ ಯೋಗ ಮಾಡ್ಲಿ, ಹೇಗೆ ನಾವು ಎಷ್ಟು ಹೊತ್ತು ನಾನು ಮಾಡ್ಬೇಕು ಅಂತ. ಜನರಲಿ ಏನ್ ಹೇಳ್ತೀವಿ ನಾವು, ಒಂದ್ 40 ನಿಮಿಷ ಯೋಗ ಮಾಡಿ ನೀವು ಶುರುವಲ್ಲಿ ಅಂತ ಹೇಳ್ತೀವಿ. ಅದರಲ್ಲಿ 20 ನಿಮಿಷ ಆಸನ, 10 ನಿಮಿಷ ಪ್ರಾಣಾಯಾಮ, 10 ನಿಮಿಷ ಧ್ಯಾನ ಅಂತ ಇಟ್ಕೊಳ್ಳಿ. ಕಾಮನ್ ಯೋಗ ಪ್ರೋಟೋಕಾಲ್, ಈಗ ಕಿರಣ್ ಅವ್ರು ನನ್ನ ಪರಿಚಯ ಮಾಡಿಸುವಾಗ ಹೇಳಿದ್ರು, ನಾನು ಕನ್ನಡದಲ್ಲಿ ಅನುವಾದ ಮಾಡಿದ್ದೀನಿ ಅಂತ. ಇದೇ ಅದು. ಇದು ದೇಶದಲ್ಲಿ ಬಹಳಷ್ಟು ಭಾಷೆಗಳಲ್ಲಿ ಇದರ ವಿಡಿಯೋ ಬಂದಿದೆ, ಇದರ PDF ಕೂಡ ನಮ್ಗೆ ಸಿಗತ್ತೆ. ಅಲ್ಲಿ ನಾನು ಯೂಟ್ಯೂಬ್ ನಿಮ್ಗೆ ಹಾಕಿದ್ದೀನಿ, ಲಿಂಕ್ ಹಾಕಿದ್ದೀನಿ. ಇಟ್ ವಿಲ್ ಟೇಕ್ 45 ಮಿನಿಟ್ಸ್ ಫಾರ್ ಇಟ್ಸ್ ಪ್ರಾಕ್ಟೀಸ್. ಇಷ್ಟೇ ಅಲ್ಲ, ಇದು ತುಂಬಾ ಎಕ್ಸ್ಪರ್ಟ್ಸ್ ಸೇರಿ ಮಾಡಿರುವಂತಹ ಒಂದು ಪ್ರೋಟೋಕಾಲು. ಇದರಲ್ಲಿ ನಿಮ್ಮ ದೊಡ್ಡ ದೊಡ್ಡ ಯೋಗ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಈಶಾ ಅಥವಾ ರಾಮದೇವ್ ಅಥವಾ ಶ್ರೀ ಹೇಳಿ, ವ್ಯಾಸ ಹೇಳಿ, ಅಥವಾ ಪರಮಾರ್ಥ ನಿಕೇತನ್ ಋಷಿಕೇಶ್ ಹೇಳಿ, ಇವರೆಲ್ಲ ಸೇರಿ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆಗೆ ಸಹಯೋಗದೊಂದಿಗೆ ತಯಾರು ಮಾಡಿರುವಂತಹದ್ದು ಒಂದು ಪ್ರೋಟೋಕಾಲ್ ಇದು. ಮತ್ತೆ ಇದು ಬೇರೆ ಬೇರೆ ರೋಗಗಳಲ್ಲಿ ಹೇಗೆ ಉಪಯೋಗಿ ಅನ್ನೋದ್ರ ಕೂಡ ರಿಸರ್ಚ್ ಆಗಿದೆ. ಅಂಡ್ ಮತ್ತೆ ಇದು ತುಂಬಾ ಏನ್ ಕಠಿಣವಾದ ಯಾವುದೇ ಆಸನಗಳು ಇದರಲ್ಲಿ ಇಲ್ಲ, ಅಥವಾ ನಮಗೆ ಕಠಿಣವಾಗಿ ಯಾವ್ದಾದ್ರು ಆಸನ ಇದ್ರೂ ಕೂಡ ನಾವು ಅದ್ರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ನಾವು ಯೋಗ ಮಾಡ್ಬೋದು. ನೀವು ಯೂಟ್ಯೂಬ್ ನೋಡಿ ದಯವಿಟ್ಟು ಇದ್ರದ್ದು. ಅದ್ರಲ್ಲಿ 1 ನಿಮಿಷ ಪ್ರೇಯರ್ ಇರುತ್ತೆ, ಆಮೇಲೆ ಲೂಸನಿಂಗ್ ಪ್ರಾಕ್ಟೀಸಸ್ ಅಂತ, ಅದರಲ್ಲಿ ಕತ್ತು ಮುಂಭಾಗ, ಹಿಂಭಾಗ, ಸೈಡ್ ರೊಟೇಷನ್, ಮತ್ತೆ ಹಿಂಗೆ ಅಡ್ಡ ನೋಡುದು, 1-2 ಕಡೆ ಈ ತರ ನೋಡುದು ಇದೆ. ಮತ್ತೆ ನೆಕ್ ರೊಟೇಷನ್ ಇದೆ, ಬಹಳ ಸುಲಭದ್ದು ಇದು. ಆದ್ರೂ ಕೂಡ ಇದರಲ್ಲಿ ಕಾಂಟ್ರಾ ಇಂಡಿಕೇಶನ್ಸ್ ಇದೆ. ನೀವು ಈ ಪ್ರೋಟೋಕಾಲ್ ಅನ್ನು ನೋಡಿದಾಗ ಅಥವಾ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಯಾರು ಎಷ್ಟರವರೆಗೆ ಮಾಡಬಹುದು, ಟು ವಾಟ್ ಎಕ್ಸ್ಟೆಂಟ್ ಒನ್ ಕ್ಯಾನ್ ಡೂ ಎ ಪರ್ಟಿಕ್ಯುಲರ್ ಪೋಸ್ಚರ್ ಅನ್ನೋದನ್ನ ಅದರಲ್ಲಿ ವಿವರವಾಗಿ ಹೇಳಿದ್ದಾರೆ. ತುಂಬಾ ಅಕ್ಯೂಟ್ ಪೇನ್, ತುಂಬಾ ಕುತ್ತು ನಿಮ್ ಪೇನ್ ಇದೆ, ಅವಾಗ ನೀವು ಮಾಡಬಾರ್ದು ಅದನ್ನಂತ ಅದರಲ್ಲಿ ಹೇಳಿದ್ದಾರೆ. ಅದೇ ರೀತಿ ಆಮೇಲೆ ಕೈ ಚಾಲನೆ ಹೇಗ್ ಮಾಡೋದು, ಶೋಲ್ಡರ್ ರೊಟೇಷನ್ ಹೇಗ್ ಮಾಡೋದು, ಅದೆಲ್ಲಾನು ಇದೆ. ಆಮೇಲೆ ಟ್ರಂಕ್ ಟ್ವಿಸ್ಟಿಂಗ್ ಇದೆ ಅದರಲ್ಲಿ, ಈ ಕಡೆ ಆ ಕಡೆ ಮಾಡೋದು. ಆಮೇಲೆ ತಾಡಾಸನ, ವೃಕ್ಷಾಸನ, ಹಸ್ತಪಾದಾಸನ, ಅರ್ಧ ಚಕ್ರಾಸನ, ತ್ರಿಕೋಣಾಸನ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ, ಭದ್ರಾಸನ, ಆಮೇಲೆ ವಜ್ರಾಸನ, ಅರ್ಧ ಉಷ್ಟ್ರಾಸನ. ಈಗ ಉಷ್ಟ್ರಾಸನ ಬಹಳ ಜನಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವಾಗ ಅವರಿಗೆ ಕಟಿ ಚಕ್ರಾಸನ ಹೇಳ್ತಾರೆ. ಸ್ವಲ್ಪ ಹಿಂಗೆ ಬ್ಯಾಕ್ವರ್ಡ್ ಬೆಂಡಿಂಗ್ ಅಷ್ಟೇ, ಎಷ್ಟಾಗುತ್ತೋ ನೀವು ಅಷ್ಟನ್ನೇ ಮಾಡೋದು. ತ್ರಿಕೋನಾಸನ ಇದೆ, ಇದರಲ್ಲಿ ಮಕರಾಸನ ಇದೆ, ರೆಸ್ಟಿಂಗ್ ಪೋಸ್ಚರ್ ಇದೆ, ಭುಜಂಗಾಸನ ಇದೆ, ಶಲಭಾಸನ, ಸೇತುಬಂಧಾಸನ, ಉತ್ತಾನ ಪಾದಾಸನ, ಇದೆಲ್ಲ ಆಗಿ ಕೊನೆಯಲ್ಲಿ ಶವಾಸನ. ಆಸನಕ್ಕೆ ಒಂದು 23 ನಿಮಿಷ ಅಂತ ಇವ್ರು ಹೇಳಿದ್ದಾರೆ. ಅದರ ನಂತರ ಪ್ರಾಣಾಯಾಮ, ಕಪಾಲಭಾತಿ, ತುಂಬಾ ಸಿಂಪಲ್ ಆಗಿರೋದು. ಅನುಲೋಮ್ ವಿಲೋಮ್ ಇದೆ, ಅದರಲ್ಲಿ ಕಪಾಲಭಾತಿ ಹಾಗೂ ಶೀತಲಿ ಒಂದು ಪ್ರಾಣಾಯಾಮ ಆಡ್ ಮಾಡಿದ್ದಾರೆ.
ಕೊನೆಯಲ್ಲಿ ಧ್ಯಾನ. ಇದು ಕಾಮನ್ ಯೋಗ ಪ್ರೋಟೋಕಾಲ್. ದಯವಿಟ್ಟು ಇದನ್ನ ವಿಡಿಯೋನ ಒಂದ್ಸಲ ನೋಡಿ ನೀವೆಲ್ರು. ಇದು ಆಗದೆ ಈಗ ಕೆಲವರಿಗೆ ದ ಯಂಗ್ಸ್ಟರ್ಸ್ ಹೂ ಡೂ ಡೆಸ್ಕ್ ಜಾಬ್, ಕೂತಲ್ಲೇ ಕೆಲಸ ಮಾಡ್ತಾರೆ, ಎದುರಿಗೆ ಕಂಪ್ಯೂಟರ್ ಇಟ್ಕೊಂಡಿರ್ತಾರೆ. ಅವ್ರು ನಿಜವಾಗಿ ಹೇಳ್ಬೇಕಂದ್ರೆ, ಈಗ ನಾವು ಆತರ ಕೆಲಸ ಮಾಡಿದವ್ರೆ ಉಸಿರಾಡೋದನ್ನೇ ಮರಿತೀವಿ ಕೆಲವು ಸಲ. ಇಂಥವ್ರಿಗೆ ಸ್ವಲ್ಪ ನಮ್ಮ ಶರೀರವನ್ನು ಮತ್ತು ಮನಸ್ಸನ್ನು ಸ್ವಲ್ಪ ಉತ್ತೇಜನಗೊಳಿಸಿದಾಗೆ ಅಥವಾ ಕಾಮ್ನೆಸ್ಸಿಗಾಗಿ 5 minutes ಯೋಗ ಬ್ರೇಕ್ ಅಂತ ಮಿನಿಸ್ಟ್ರಿ ಆಫ್ ಆಯುಷ್ ಹೊರತಂದಿದೆ. ಈಗ ಒಂದು 6-7 ವರ್ಷ ಆಯ್ತು. ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಏನ್ ಬದಲಾವಣೆ ಮಕ್ಕಳಲ್ಲಿ ಬರುತ್ತೆ ಯಂಗ್ಸ್ಟರ್ಸ್ ಅಲ್ಲಿ ಅಂತ ಕೆಲವು IT ಕಂಪನೀಸ್ಗಳೆಲ್ಲ ಇದು ರಿಸರ್ಚ್ ಮಾಡಿದ್ದಾರೆ. ಇದು ತುಂಬಾ ಸುಲಭವಾದ್ದು. ಇದಲ್ದೇನೆ ಈಗ ನೋಡಿ ಡಯಾಬಿಟಿಸ್ ಅಲ್ಲಿ ನಮ್ದು ಸೆಂಟ್ರಲ್ ಆಯುರ್ವೇದ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ರು, ಅದರ ಮುಖ್ಯಸ್ಥೆ ಆಗಿಯೂ ಇದ್ದೆ ನಾನು. ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಒಂದು ಸ್ಕೀಮಿನ ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಕೂಡ ಆಗಿದೆ. ಆವಾಗ ನಾವು ಬಹಳಷ್ಟು ಸಾವಿರಗಟ್ಲೆ ಜನ ಪೇಷಂಟ್ಸ್ ಅನ್ನು ನೋಡಿದ್ವಿ, ಡಯಾಬಿಟಿಸ್ ಮತ್ತೆ ಪ್ರೀ ಡಯಾಬಿಟಿಸ್. ಡಯಾಬಿಟಿಸ್ ಇನ್ನೂ ಬಂದಿಲ್ಲ, ಅದಕ್ಕಿಂತ ಮೊದಲಿನ ಅವಸ್ಥೆ, ಅದನ್ನು ನೋಡಿದ್ವಿ. ಮತ್ತೆ ಅದರಲ್ಲಿ ನಾವು ಯೋಗಕ್ಕೆ ಜನರನ್ನ ಕರೆದು 1 ಗಂಟೆ ಕೂರ್ಸೋದು ತುಂಬಾ ಕಷ್ಟದ ಕೆಲಸ. ದೇ ಕೆನಾಟ್ ಡೂ. ಮತ್ತೆ ಅವರಿಗೆ ಒಂದು ಮೋಟಿವೇಶನ್ ಇರಲ್ಲ. ಸ್ಪೆಷಲಿ ಹಳ್ಳಿ ಕಡೆಯಿಂದ ಬರ್ತಾರೆ, ಇಲ್ಲ ನಾವು ಬೇಕಾದಷ್ಟು ಕೆಲಸ ಮಾಡ್ತೀವಿ, ಮನೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತೀವಿ, ನಮ್ಗೆ ಯೋಗದ ಅವಶ್ಯಕತೆ ಏನು, ಆ ರೀತಿ ಅವರಿಗೆ ಕಲ್ಪನೆ ಕೂಡ ಇಲ್ಲ. ಅಂಥವ್ರಿಗೆ ಜಸ್ಟ್ ಇಂಟ್ರೊಡ್ಯೂಸ್ ಟು ಯೋಗ. ಈ 5 minutes ಯೋಗ ಬ್ರೇಕ್ ಇದ್ದಂಗೆನೆ ಒಂದು ನಾವು ಯೋಗ ಕ್ಯಾಪ್ಸುಲ್ ಅಂತ ಮಾಡಿದ್ವಿ. 10 ನಿಮಿಷ ಅದಕ್ಕೆ ಬೇಕು. ಅದರಲ್ಲೂ ಕೂಡ ಈಗ ನೋಡಿ ಒಂದು ಪಬ್ಲಿಕೇಶನ್ ಇದೆ, ಅದರಲ್ಲಿ 30 patients ಅಲ್ಲಿ ಅದನ್ನ ಮಾಡಿದಾಗ, ನಾವು ಪ್ರಯೋಗ ಮಾಡಿದಾಗ ಇಟ್ ಶೋಡ್ ರಿಡಕ್ಷನ್ ಇನ್ ಬ್ಲಡ್ ಶುಗರ್, ಅಥವಾ ಮತ್ತೆ ಅದರಿಂದನು ವೇಟು ಕಡಿಮೆ ಆಯ್ತು ಬಹಳ ಜನರದ್ದು. ಈ ರೀತಿಯಾಗಿ ಡಯಾಬಿಟಿಸ್ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂತು. 10 ನಿಮಿಷದಲ್ಲೇ ಕೊಡುವಂತ ಪರಿಣಾಮ 30 ನಿಮಿಷ 40 ನಿಮಿಷ ಅಥವಾ 1 ಗಂಟೆ ಮಾಡಿದ್ರೆ ಎಷ್ಟಾಗ್ಬೋದು ಅನ್ನೋದಕ್ಕೂ ಒಂದು ದಾರಿ ಮಾಡ್ಕೊಡ್ತು. ಇದ್ರಲ್ಲಿ ಏನೇನಿದೆ, ಇದರ ಒಳಗೆ ಯಾವ್ಯಾವ ಯೋಗ ಪೋಸ್ಚರ್ಸ್ ಇದಾವೆ ಅನ್ನೋದ್ ಬಗ್ಗೆನು ನಿಮ್ಗೆ ಮಾಹಿತಿ ಬೇಕು ಅಂದ್ರೆ ಅಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, carygov.in PDF ಇದೆ. ಯೂಟ್ಯೂಬ್ ಒಳಗೆ ನಿಮ್ಗೆ ಅದರ ವಿಡಿಯೋನು ನೋಡ್ಬೋದು ನೀವು. ಬಹಳ ಸಿಂಪಲ್ ಆಗಿದೆ, ಯಾರಾದ್ರೂ ಮಾಡ್ಬೋದು, ಯಾವುದೇ ವಯಸ್ಸಿನವರು ಮಾಡ್ಬೋದು. ನೋಡಿ, ಡಯಾಬಿಟಿಸ್ ಇಸ್ ಎ ಸೀರಿಯಸ್ ಪ್ರಾಬ್ಲಮ್ ನೌ ಎ ಡೇಸ್. ನಮ್ಮ ಜಗತ್ತಿನ ಜನಸಂಖ್ಯೆ ಒಂದು 800 ಕೋಟಿ ಅಂತ ಅಂದ್ಕೊಂಡ್ರೆ ಒಂದು 7% ಜನ ನಾವು ಭಾರತದಲ್ಲಿ ಇದ್ದೀವಿ. We represent 1/7 of the world population. But in terms of diabetes, we are 1/4. 25% ಜನ ಜಗತ್ತಿನ ಡಯಾಬಿಟಿಸ್ ಅಲ್ಲಿ ಭಾರತದಲ್ಲಿ ಇದ್ದಾರೆ. ತುಂಬಾ ವೆರಿ ಅಲಾರ್ಮಿಂಗ್ ಸಿಚುವೇಶನ್. ಎಲ್ಲೇ ಕೇಳಿ, ಯಾರು ಕೇಳಿ ನೀವು ಡಯಾಬಿಟಿಸ್ ಇದೆ. ಹೀಗಾಗಿ ಡಯಾಬಿಟಿಸ್ಗೆ ತುಂಬಾ ಒತ್ತು ಕೊಡ್ತಾ ಇದ್ದಾರೆ. ಈ ಗೌರ್ಮೆಂಟ್ ಕೂಡ ಡಯಾಬಿಟಿಸ್ ಬಗ್ಗೆ ತುಂಬಾ ಡಯಾಬಿಟಿಸ್ ಬಗ್ಗೆ ಒಂದು ವ್ಯಾಸ ಅಂತ ಬೆಂಗಳೂರಲ್ಲಿ ಇದೆ, ವಿವೇಕಾನಂದ ಯೋಗ ಸಂಸ್ಥಾನ ಅಂತ ಇದೆ, ಅದೊಂದು ಯೂನಿವರ್ಸಿಟಿ ಆಗಿದೆ ಈಗ. ಅದರಲ್ಲಿ ಅವರ ಜೊತೆಗೆ ಸೇರಿ ಮಿನಿಸ್ಟ್ರಿ ಆಫ್ ಆಯುಷ್ ನಾನು ಇದ್ದೆ. ಐ ವಾಸ್ ಒನ್ ಆಫ್ ದ ಮೆಂಬರ್ಸ್ ಇನ್ ದ ಕಮಿಟಿ. 1 ಗಂಟೆ ಒಂದು ಯೋಗ ಪ್ರೋಟೋಕಾಲ್ ಮಾಡಿದೆ ಡಯಾಬಿಟಿಸ್. ಅದರಲ್ಲಿ ಇದೆಲ್ಲ ಬೇರೆ ಬೇರೆ ಆಸನಗಳು ಅದರಲ್ಲಿ ಹೇಳಿದ್ದಾರೆ. ಅದರಲ್ಲಿ ಹೇಳಿರುವಂತ ಕೆಲವು ಆಸನಗಳು ಇದರಲ್ಲಿದೆ. ನಾನು ಏನ್ ಹೇಳೋದು ಅಂದ್ರೆ, ಎಲ್ರಿಗೂ ಎಲ್ಲ ಆಸನಗಳು ಮಾಡಕ್ಕಾಗಲ್ಲ. ಇದು ಅಗೇನ್ ದೆರ್ ಇಸ್ ಅನ್ ಇಂಡಿವಿಜುವಲೈಸ್ಡ್ ಅಪ್ರೋಚ್ ಇನ್ ಯೋಗ ಆಲ್ಸೋ. ಈಗ ನನಗೇನ್ ಸೂಟ್ ಆಗತ್ತೆ, ಬೇರೆಯವ್ರಿಗೆ ಆಗ್ಲಿಕ್ಕಿಲ್ಲ. ಈ ಜನರಲಿ ಇದೆಲ್ಲ ಯೋಗಾಸನಗಳು ಡಯಾಬಿಟಿಸ್ ಅಲ್ಲಿ ಉಪಯುಕ್ತ ಅಂತ ಕಂಡು ಬಂದಿದೆ. ಬ್ಯಾಕ್ ಪೇನ್ ಈಸ್ ಅಗೇನ್ ಎ ಕಾಮನ್ ಪ್ರಾಬ್ಲಮ್. ನೀವು ಯಾರು ಕೇಳಿ, ಹೆಂಗಸರು ಸ್ಪೆಷಲಿ ತುಂಬಾ ಜನ ಹೆಂಗಸರು ಇದರಲ್ಲಿ ಜಾಯಿನ್ ಆಗಿದ್ದಾರೆ. ನಾನು ಒಂದು ಹೆಂಗಸು, ನಾನು ಅನುಭವಿಸಿದೀನಿ ಹೇಗೆ ಬ್ಯಾಕ್ ಪೇನ್ ಹೇಗ್ ಬರುತ್ತೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿ ನೋವುಗಳು ನಮ್ಮಲ್ಲಿ ಕಾಣಿಸ್ಕೊಳ್ತವೆ ಅಂತ ನಾವು ನೋಡ್ತೀವಿ. ಇದೆಲ್ಲ ಕಾಮನ್ ಆಗಿ ನಾವು ಉಪಯೋಗಿಸುವಂತ ಆಸನಗಳು. ಸೇಫ್ಟಿ ಟಿಪ್ಸ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ವೆನ್ ವಿ ಡೂ ಯೋಗ. ಈಗ ತುಂಬಾ ನಮ್ಗೆ ಯೋಗ ಸಂಸ್ಥೆಗಳು ಅಥವಾ ಯೋಗ ಸ್ಕೂಲ್ಸ್ ಎಲ್ಲಿ ಹೋದ್ರು ಮೂಲೆಗಳಲ್ಲಿ ನಾವು ಕಾಣ್ತೀವಿ. ಆದ್ರೆ ಅವರೆಲ್ಲ ನಾವು ಯಾರು ಸರಿಯಾದ ಗುರು ಅಂತ ಹೇಗ್ ಕಂಡು ಹಿಡಿಯೋದು ಅಂದ್ರೆ, ದೇ ಶುಡ್ ಬಿ ಕ್ವಾಲಿಫೈಡ್. ಈಗ ಅವ್ರದೊಂದು ಸರ್ಟಿಫಿಕೇಟ್ ಇರ್ಲೇಬೇಕು. ಈಗ ಕೋರ್ಸಸ್ ಇದೆ ಬೇರೆ, BNYS ಇದೆ, ಬ್ಯಾಚಲರ್ ಆಫ್ ನ್ಯಾಚುರೋಪತಿ ಯೋಗ ಅಂಡ್ ನ್ಯಾಚುರೋಪತಿ ಸೈನ್ಸಸ್, BNYS ಅಂತ. ಅದರಿಂದ MD ಇದೆ, PhD ಇದೆ. ಕೆಲವು ಯೂನಿವರ್ಸಿಟಿಗಳಲ್ಲಿ BSc ಯೋಗ ಅಂತಿದೆ. ಅದಲ್ದೇನೆ PhD ಮಾಡ್ಬೋದು.
ಇದೆಲ್ಲ ಕ್ವಾಲಿಫೈಡ್ ಅಂತ ಬರ್ತಾರೆ. ಆಮೇಲೆ ಕೆಲವು ಸರ್ಟಿಫಿಕೇಟ್ ಕೋರ್ಸ್ ಇದೆ. ಗೌರ್ಮೆಂಟ್ ಕೂಡ ಕೆಲವು ಸರ್ಟಿಫಿಕೇಟ್ ಕೋರ್ಸ್ ನಡೆಸುತ್ತೆ. ಅದರಲ್ಲಿ 3 ದೇರ್ ಆರ್ 3 ವೇರಿಯಸ್ ಲೆವೆಲ್ಸ್. ಯಾರು ಯೋಗ ಗುರು ಅಂತ ಹೇಳ್ಸ್ಕೋಬಹುದು, ಯಾರು ಯೋಗ ಟೀಚರ್ ಅಂತ ಹೇಳ್ಸ್ಕೋಬಹುದು, ಆ ರೀತಿ ಇದೆ. ಅದನ್ನ ನಾವು ನೋಡಿ ನಾವು ಯೋಗ ಅಂಥವ್ರಲ್ಲಿ ಕಳೆಯೋದು ಬಹಳ ಒಳ್ಳೇದು ನಮ್ಮ ಆರೋಗ್ಯದ ದೃಷ್ಟಿಯಿಂದ. ಸೆಲ್ಫ್ ಲರ್ನಿಂಗ್ ಕುಡ್ ಬಿ ಹಾರ್ಮ್ಫುಲ್. ನಾವು ಬಹಳಷ್ಟು ಜನರನ್ನ ನೋಡ್ತೀವಿ, ನಾನು ಯೋಗ ಮಾಡಿದೆ ಹಂಗಾಯ್ತು ಹಿಂಗಾಯ್ತು, ಇಲ್ಲಿ ನೋವಾಯ್ತು ಅಥವಾ ಸ್ಲಿಪ್ ಡಿಸ್ಕ್ ಆಯ್ತು, ಎಲ್ಲೋ ಒಂದ್ ನೋವಿತ್ತು, ತುಂಬಾ ಜಾಸ್ತಿ ಆಯ್ತು ಅನ್ನುವರು ಬಹಳ ಜನ ಇದ್ದಾರೆ. ಇಲ್ಲ ಅಂತಲ್ಲ, ನಮ್ ಕಡೆ ಬರ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ದೇ ಡೋಂಟ್ ಹ್ಯಾವ್ ಪ್ರಾಪರ್ ಟ್ರೈನಿಂಗ್. ಯಾರ್ಯಾರ ಜೊತೆಗೆ ಯೋಗ ಮಾಡಿ ಎಲ್ಲೆಲ್ಲಿಂದೋ ಯೋಗ ಕಲ್ತು ಈ ರೀತಿ ಸೈಡ್ ಇಫೆಕ್ಟ್ ಆಗೋದು ತುಂಬಾ ಕಾಮನ್. ಸಿಂಕ್ರನೈಸ್ ಪೋಸ್ಚರ್ ವಿತ್ ಬ್ರೀದಿಂಗ್, ಅದು ನಿಧಾನವಾಗಿ ತಾನಾಗೆ ಬರ್ಬೇಕು. ಬಟ್ ಇನ್ ಯೋಗ ದಟ್ಸ್ ವೆರಿ ಇಂಪಾರ್ಟೆಂಟ್. ನಾನ್ ನಿಮ್ಗೆ ಹೇಳ್ದಂಗೆನೆ ಉಸಿರು ತಗೊಂಡಾಗ ಹೊಟ್ಟೆ ಮುಂದೆ ಹೋಗ್ಬೇಕು. ಹೊಟ್ಟೆ ಒಳಗೆ ಹೋಗುವಂತ ಎಲ್ಲಾ ಸಂದರ್ಭದಲ್ಲಿ ನಾವು ಉಸಿರನ್ನ ಹೊರಗೆ ಹಾಕ್ಬೇಕು. ಯಾವ್ದೇ ಆಸನ ಇರ್ಲಿ, ಪ್ರಾಕ್ಟೀಸ್ ಆನ್ ಎಂಪ್ಟಿ ಸ್ಟಮಕ್. ಕೆಲವೊಂದ್ ಬಿಟ್ರೆ, ಈಗ ವಜ್ರಾಸನ ಇದೆ, ಕೆಲವು ಆಸನ ಬಿಟ್ರೆ ನಾನು ಹೇಳ್ದಂಗೆ ಒಂದು ಬ್ರೀದಿಂಗು, ಅದು ಕೂಡ ಒಂದು ಯೋಗದ ಅಂಗನೆ. ಮೊದ್ಲು ನಾವು ಮಾಡಿದ್ವಲ್ಲ, ಆವಾಗ ನಮ್ಗೆ ಹೊಟ್ಟೆ ಸ್ವಲ್ಪ ತುಂಬಿದ್ರು ನಾವು ಅದನ್ನ ಮಾಡೋದು. ಜಾಸ್ತಿ ಓವರ್ ಸ್ಟ್ರೇನ್ ಮಾಡ್ಬಿಡಿ. ಯೋಗ ಅಂತ ಇವತ್ ಕಲ್ತಿದ್ದೀನಿ ನಾನು, ಯೋಗ ಮಾಡೇ ಬಿಡ್ತೀನಿ 1 ಗಂಟೆ ಅಂತ ಮಾಡಿದ್ರೆ ಮತ್ತೇನಾದ್ರೂ ತೊಂದರೆ ಆಗೋ ಸಾಧ್ಯತೆ ಇದೆ. ಕನ್ಸಲ್ಟಿಂಗ್ ಎ ಸ್ಪೆಷಲಿಸ್ಟ್ ಈಸ್ ಮಸ್ಟ್. ಬಹಳ ಜನ ಓವರ್ ರಾಂಗ್ ಕ್ಲೇಮ್ ಮಾಡ್ತಾರೆ, ನಾನು ಐ ಕ್ಯಾನ್ ಕ್ಯೂರ್ ಕ್ಯಾನ್ಸರ್ ಅಂತ ಎಲ್ಲ. ನಾವ್ ಎಷ್ಟೋ ಜನರನ್ನ ನೋಡ್ತೀವಿ, ಯೋಗ ತಗೊಂಡ್ವಿ ಅಥವಾ ಏನೋ ಆಯುರ್ವೇದ ತಗೊಂಡ್ವಿ, ಕೀಮೋಥೆರಪಿ ತಗೊಂಡಿಲ್ಲ, ಅವಾಗ ಹಿಂಗಾಯ್ತು ಹಂಗಾಯ್ತು ಅಂತ ಬರೋ ಪೇಷಂಟ್ಸ್ ಅನ್ನು ನಾವು ನೋಡ್ತೀವಿ. ಆದ್ರೆ ಕೆಲವರಿಗೆ ಮಿರಾಕ್ಯುಲಸ್ ಆಗಿ ಕ್ಯಾನ್ಸರ್ ಹುಷಾರಾಗಿದೆ ಅನ್ನೋದನ್ನು ನಾವು ಕೇಳ್ತೀವಿ. ಬಟ್ ಜನರಲಿ ನೀವು ಯಾರೋ ಒಬ್ರು ಹೇಳ್ತಾ ಇದಾರೆ ಕ್ಯಾನ್ಸರ್ನೇ ಕಮ್ಮಿ ಮಾಡ್ಬಿಡ್ತೀನಿ, ಯಾವ್ದೇ ಮೆಡಿಸಿನ್ ಇಲ್ಲದೆ ಟಿಬಿನೇ ಕಡಿಮೆ ಮಾಡ್ಬಿಡ್ತೀನಿ, ಆತರ ಏನಾದ್ರು ಹೇಳಿದ್ರೆ ಇದು ಗಡ್ಡೆ ಇದೆ ಒಂದು ಗರ್ಭಕೋಶದಲ್ಲಿ, ಆ ಗಡ್ಡೆ ಕರಗ ಹೋಗ್ಬಿಡುತ್ತೆ 3 ತಿಂಗಳು ನೀವು ಯೋಗ ಮಾಡಿದ್ರೆ, ನಮ್ಮ ಹತ್ರ ಬನ್ನಿ, ಇಷ್ಟು ದುಡ್ಡು ಕೊಡಿ ಅಂದ್ರೆ ಯು ಶುಡ್ ನಾಟ್ ಬಿಲೀವ್ ದೆಮ್ ಇಮಿಡಿಯೇಟ್ಲಿ ಅನ್ನೋದೊಂದು ನನ್ ದೊಡ್ಡ ರಿಕ್ವೆಸ್ಟ್ ಇದೆ ನಿಮ್ಮಲ್ಲೆಲ್ಲ. ಅಂಡ್ ಡೋಂಟ್ ಡಿಸ್ಕಂಟಿನ್ಯೂ. ಬಹಳಷ್ಟು ಜನ ಏನ್ ಮಾಡ್ತಾರೆ, ನಾವು ನೋಡಿದೀವಿ, ಡಯಾಬಿಟಿಸ್ ಇದೆ, ಅವರು ಯಾವ್ದೋ ಒಂದು ಯೋಗ ಸ್ಕೂಲಿಗೆ ಹೋಗ್ತಾರೆ, ಯೋಗ ಮಾಡ್ತಾರೆ, ಆಮೇಲೆ ಒಂದ್ ದಿವ್ಸ ಅವರಿಗೆ ಎಚ್ಚರ ತಪ್ಪತ್ತೆ, ದೇ ಬಿಕಮ್ ಅನ್ಕಾನ್ಶಿಯಸ್. ಹೌ ದೇ ಬಿಕಮ್ ಇನ್ಕಾನ್ಶಿಯಸ್ ಈಸ್ ಬಿಕಾಸ್ ಆಫ್ ಸ್ಟಾಪೇಜ್ ಆಫ್ ಮೆಡಿಸಿನ್. ಏನೋ ಒಂದು ಇನ್ಸುಲಿನ್ ತಗೊಳ್ಳೋರು ಅದನ್ನ ಸ್ಟಾಪ್ ಮಾಡಿದ್ರು ನಾವು ನೋಡಿದೀವಿ. ಅವಾಗ ಅವರು ಡಯಾಬಿಟಿಕ್ ಕೋಮಾಕ್ಕೆ ಹೋಗಿ ನಮ್ಮ ಹತ್ರ ಬರ್ತಾರೆ. ಅಥವಾ ದೇ ಲೂಸ್ ಸಮ್ ಆರ್ಗನ್, ಕಿಡ್ನಿ ಫೇಲ್ ಆಗತ್ತೆ ಅಥವಾ ಹಾರ್ಟ್ ಅಟ್ಯಾಕ್ ಬರುತ್ತೆ. ಅದೆಲ್ಲ ಕಾರಣಗಳಿಂದ ನಮ್ಮ ಆಸ್ಪತ್ರೆಗೆ ಬರೋರು ಇದ್ದಾರೆ. ಅದಕ್ಕೆ ನೀವು ತುಂಬಾ ಎಚ್ಚರಿಕೆಯಿಂದ ಯೋಗ ಮಾಡಿ ನಾವು ಹೇಳ್ತೀವಿ. ಆದ್ರೆ ಯೋಗದ ಜೊತೆಗೆ ಬೇರೆ ಮೆಡಿಸಿನ್ ನಡೀತಾ ಇರ್ಲಿ. ಕೆಲವು ಸಲ ಡಾಕ್ಟ್ರೇ ಕೂಡ ಮಿರಾಕಲ್ ಕಂಡಿದ್ದಿದೆ. ಈಗ ಸ್ಪೆಷಲಿಸ್ಟ್ ಕೂಡ ಬಹಳ ಸಲ ಅವರಿಗೂ ಅಚ್ಚರಿ ಆಗತ್ತೆ. ನಾವು ಬಹಳಷ್ಟು ಸಲ ಮಾತಾಡ್ತೀವಿ, ಇಂಟಿಗ್ರೇಟಿವ್ ಮೆಡಿಸಿನ್ ಈಸ್ ಅನ್ ಅಪ್ಕಮಿಂಗ್ ಸ್ಟ್ರೀಮ್. ಈಗ ಎಲೋಪತಿಕ್ ಡಾಕ್ಟರ್ಸ್, ಆಯುರ್ವೇದ, ಯೋಗ ಎಲ್ಲ ಸೇರಿ ನಾವು ಬಹಳಷ್ಟು ರಿಸರ್ಚ್ ಮಾಡ್ತೀವಿ, ಡಿಸ್ಕಷನ್ಸ್ ಎಲ್ಲ ನಡೆಯುತ್ತೆ. ಅವಾಗ ಬಹಳಷ್ಟು ಸಲ ಮಾತಾಡ್ತಾರೆ ಅವರು ಕೂಡ. ಡಯಾಬಿಟಾಲಜಿಸ್ಟ್ ಸ್ಪೆಷಲಿ ನಾನು ಬಹಳ ಅವ್ರ ಜೊತೆ ಕೆಲಸ ಮಾಡ್ತೀನಿ. ಹೌದು, ಯೋಗ ಮಾಡಿದಾಗ ಅವ್ರು ತುಂಬಾ ಡ್ರಾಸ್ಟಿಕ್ ರಿಡಕ್ಷನ್ ಆಯ್ತು, ಅವಾಗ ನಾನು ಮೆಡಿಸಿನ್ ಕಡಿಮೆ ಮಾಡಿದೆ ಅಥವಾ ಇನ್ಸುಲಿನ್ ಕಡಿಮೆ ಮಾಡಿದೆ ಅನ್ನುವಂತ ಡಾಕ್ಟರ್ಸ್ ಮಾತ್ರ ನಾವು ಕೇಳ್ತೀವಿ. ಈಗ ಯಾವ್ದೇ ಡಾಕ್ಟರ್ಸ್, ದೇ ಆರ್ ವೆರಿ ಓಪನ್. ಇಫ್ ಯು ಶೋ ದ ಎವಿಡೆನ್ಸ್, ದೇ ಆರ್ ಆಲ್ಸೋ ಓಪನ್. ನಿಮ್ಮಷ್ಟಕ್ಕೆ ನೀವು ಯಾವ್ದನ್ನು ನಿರ್ಧಾರ ತಗೋಬೇಡಿ ಅಂತ ಒಂದು ನಿಮ್ಗೆಲ್ಲ ನಾನು ಹೇಳ್ತೀನಿ. ಬಿಕಾಸ್ ಐ ವರ್ಕ್ ಇನ್ ದ ಗವರ್ಮೆಂಟ್ ಥ್ರೂ ಔಟ್. ತುಂಬಾ ಜನ ಮೋಸ ಮಾಡೋರಿದ್ದಾರೆ. ಯೋಗ ನಾನು ಕಲಿಸ್ತೀನಿ, ಐ ಆಮ್ ದ ಬೆಸ್ಟ್ ಅಂತ. ಈಗ ಅದಕ್ಕೆ ನಾವು ದುಡ್ಡು ಕೊಡ್ತೀವಿ ಎಷ್ಟೋ ಸಲವ. ಆದ್ರೆ ದುಡ್ಡು ಏನು ಕೊಡದೇನೆ ನಾವು ಬಹಳಷ್ಟು ಗೌರ್ಮೆಂಟ್ ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿದೀವಿ. ಉದಾಹರಣೆಗೆ ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಅನ್ನೋದು ನವದೆಹಲಿಯಲ್ಲಿ ಇದೆ. ಅವರು ದಿನಾ ನೀವು ಅಲ್ಲಿ ಹೋಗಿ ಫ್ರೀ ಆಗಿ ಯೋಗ ಮಾಡ್ಬೋದು, ಗ್ರೂಪ್ ಯೋಗ ಮಾಡ್ಬೋದು, ವೆರಿ ಅಥೆಂಟಿಕ್ ಯೋಗ ಇನ್ ಜನರಲ್ ಅಂಡ್ ಆಲ್ಸೋ ಡಿಸೀಸ್ ಸ್ಪೆಸಿಫಿಕ್. ಅವ್ರು ಡಾಕ್ಟರ್ಸು ಇರ್ತಾರೆ. ಅಷ್ಟಲ್ದೇನೆ ಅವ್ರು they conduct different courses not only for Indians but also for foreign nationals. ಅವ್ರು ಯೋಗ ಕೋರ್ಸ್ ಮಾಡಿ ಅದಕ್ಕೆ ಬೇಸಿಕ್ ಕ್ವಾಲಿಫಿಕೇಶನ್ ಏನು ಅಂತ ಇರಬೇಕು, 12th ಪಾಸ್ ಆಗಿರ್ಬೇಕು. ಆ ರೀತಿ ಬೇರೆ ಬೇರೆ ಕೆಟಗರಿ ಬೇರೆ ಬೇರೆ ಇದೆ, ಅದನ್ನ ಮಾಡ್ಬೋದು. ಇನ್ನೊಂದು ಅಂದ್ರೆ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಯೋಗ ಅಂಡ್ ನ್ಯಾಚುರೋಪತಿ. ಅವರು ಕೋಟಿಗಟ್ಟಲೆ ದುಡ್ಡನ್ನ ಪ್ರತಿ ವರ್ಷ ಯೋಗದ ರಿಸರ್ಚ್ಗೆ ಕೊಡ್ತಾರೆ.
ಅದಲ್ದೇನೆ ದಿಲ್ಲಿಯಲ್ಲಿ ಅವ್ರದ್ದು ಹೆಡ್ ಆಫೀಸ್ ಇದೆ. ಅವ್ರು ಬೇರೆ ಬೇರೆ ರಾಮ್ ಮನೋಹರ್ ಲೋಹಿಯಾ, ಸಫ್ದರ್ಜಂಗ್, ಏಮ್ಸ್, ಈ ತರ ಬೇರೆ ಬೇರೆ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಕೂಡ ತಮ್ಮ ಒಂದು ಯೂನಿಟ್ ಅನ್ನು ಇಟ್ಟಿದ್ದಾರೆ. ಅಲ್ಲಿನೂ ಕೂಡ ಜನ ಹೋಗಿ ಯೋಗ ಕಲಿಬಹುದು. ಏಮ್ಸ್ ನ್ಯೂ ಡೆಲ್ಲಿ ಆಪರೇಟ್ಸ್ ಸೆಂಟರ್ ಆಫ್ ಎಕ್ಸಲೆನ್ಸ್, ಉತ್ಕೃಷ್ಟ ಕೇಂದ್ರ, ಯೋಗದಲ್ಲಿ ಉತ್ಕೃಷ್ಟ ಕೇಂದ್ರ. ಬಹಳಷ್ಟು ಜನಕ್ಕೆ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ಡಾಕ್ಟರ್ ಶರ್ಮಾ ಅಂತಿದ್ದಾರೆ. ಹಿ ಇಸ್ ಅ ರಿನೌಂಡ್ ಕಾರ್ಡಿಯಾಲಜಿಸ್ಟ್. ಅವರ ಲೀಡರ್ಶಿಪ್ ಅಲ್ಲಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಯೋಗ ಅಂತಿದೆ. ಅವ್ರದ್ದು ಹೃದ್ರೋಗದಲ್ಲಿ ಮುಖ್ಯವಾಗಿ ಯಾವ್ಯಾವ ರೀತಿಯಲ್ಲಿ ಉಪಯೋಗ ಆಗತ್ತೆ ಈ ಯೋಗ ಅನ್ನೋದು ಬಹಳಷ್ಟು ಪಬ್ಲಿಕೇಶನ್ ಮಾಡಿದ್ದಾರೆ. ನೀವು ಅಲ್ಲಿ ಹೋದ್ರೆ ತುಂಬಾ ಜನ ಮುದುಕರು, ವಯಸ್ಸಾದವರು ಅಥವಾ ಎಳಬರು, ತುಂಬಾ ಹಾರ್ಟ್ ಡಿಸೀಸ್ ಇದ್ದವರು ಅಲ್ಲಿ ಯೋಗ ಮಾಡೋದನ್ನ ನೀವು ಕಾಣ್ತಾ ಇರ್ತೀರಿ. ಯಾವಾಗ ನೀವು ಡೆಲ್ಲಿಯಲ್ಲಿ ಇದ್ದವ್ರು ಒಂದ್ಸಲ ಹೋಗಿ ಆ ಯೋಗ ಕೇಂದ್ರಕ್ಕೆ ನೀವು ಭೇಟಿ ಕೊಡ್ಬೋದು. ಇಷ್ಟ ಅಲ್ದೇನೆ ಈಗ ಹೊಸ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ಸ್ ಆಗಿದೆ ದೇಶದಾದ್ಯಂತ. ಅದರಲ್ಲಿ 10 ಋಷಿಕೇಶ್ ಇರ್ಬೋದು, ಜೋಧ್ಪುರ್ ಇರ್ಬೋದು, ಇಂಥ ನಾಗ್ಪುರ್ ಇರ್ಬೋದು, ಇದೆಲ್ಲ ಏಮ್ಸ್ ಗಳಲ್ಲಿ ಉತ್ಕೃಷ್ಟ ಏನಂತಾರೆ ಅದಕ್ಕೆ ಮೆಡಿಕಲ್ ಕಾಲೇಜಸ್ ಆಫ್ ರೆಪ್ಯೂಟ್ ಇನ್ ದ ಕಂಟ್ರಿ. ದೇ ಹ್ಯಾವ್ ಅ ಯೋಗ ಯೂನಿಟ್ ವಿತ್ ದೆಮ್. ಅಲ್ಲೂ ನೀವು ಹೋಗಿ ಯೋಗ ಕಲಿಬಹುದು. ಅಷ್ಟ ಅಲ್ದೇನೆ ಆಯುರ್ವೇದ ಕಾಲೇಜಸ್, ಈಚ್ ಆಯುರ್ವೇದ ಕಾಲೇಜ್, ಯಾವುದೇ ಆಯುರ್ವೇದ ಕಾಲೇಜ್ ಇರ್ಲಿ, ಅಲ್ಲೊಂದು ಯೋಗ ಯೂನಿಟ್ ಇರಲೇಬೇಕು ನಿಯಮದ ಪ್ರಕಾರ ಕೂಡ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಅಂತ ಕೆಲವಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಇದೆ, ಹೋಮಿಯೋಪತಿ ಇದೆ, ಯೋಗ ಅಂಡ್ ನ್ಯಾಚುರೋಪತಿ ಇದೆ, ಯುನಾನಿ, ಇವನ್ ಯುನಾನಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಹ್ಯಾವ್ ಆಯುರ್ವೇದ ಯೋಗ ಯೂನಿಟ್ಸ್ ದೇರ್. ಅಷ್ಟಲ್ದೇನೆ ಬೆಂಗಳೂರಲ್ಲಿ ಇರೋರಿಗೆ ಹೇಳ್ತೀನಿ ನಾನು, ಸೆಂಟ್ರಲ್ ಆಯುರ್ವೇದ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇಲ್ಲಿಂದ ನಾನು ನಿವೃತ್ತಿ ಪಡೆದುಕೊಂಡಿರೋದು. ಇಲ್ಲೂ ಯೋಗ ಇನ್ಸ್ಟ್ರಕ್ಟರ್ಸ್ ಇದ್ದಾರೆ, ಯೋಗ ಡಾಕ್ಟರ್ಸ್ ಇದ್ದಾರೆ, ಫ್ರೀ ಆಫ್ ಕಾಸ್ಟ್. ರಿಜಿಸ್ಟ್ರೇಷನ್ 10 ರೂಪಾಯಿ ಕೊಟ್ರೆ ಆಯ್ತು, ಬೇರೆ ಏನೇನೂ ಇಲ್ಲ ಅಲ್ಲಿ. ಆನ್ಲೈನ್ ಅಲ್ಲಿ ಮಾಡ್ತಾರೆ, ಆಫ್ಲೈನ್ ಅಲ್ಲಿ ತುಂಬಾ ಆನ್ಲೈನ್ ಮೋಡ್ಸ್ ಅಲ್ಲೂ ಇದೆ. ನಾನು MDNIY ಹೇಳಿದೀನಿ. ಅವ್ರು ಜಸ್ಟ್ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅವ್ರದ್ದು ಆನ್ಲೈನ್ ಕ್ಲಾಸಸ್ ಇರುತ್ತೆ, ಅದನ್ನು ಕೂಡ ನೀವು ಜಾಯಿನ್ ಆಗಬಹುದು. ದೇ ಆರ್ ಆಲ್ ಅಥೆಂಟಿಕ್ ಸೋರ್ಸಸ್, ನಿಮ್ಗೆ ಸರಿಯಾದನ್ನ ಅವ್ರು ಹೇಳ್ಕೊಡ್ತಾರೆ. ಈಗ ನಾನು ರೆಫರೆನ್ಸ್ ಬಂದಾಗ ಈಗ ಕೆಲವ್ರು ಪ್ರಶ್ನೆ ಕೇಳ್ಬೋದು, ನಾವು ವ್ಯಾಯಾಮ ಕೂಡ ಮಾಡ್ತೀವಿ, ವ್ಯಾಯಾಮ ಯೋಗದಲ್ಲಿ ಏನ್ ವ್ಯತ್ಯಾಸ ಅಂತ. ಇದು ಗೋವಿಂದರಾಜ್, ವರಂಬಳ್ಳಿ ಅಂಡ್ ಗಂಗಾಧರ್, ಇವರೆಲ್ಲ ನಿಮ್ಯಾನ್ಸ್ ಟೀಮ್ ಅವರು ದೇ ಕಂಡಕ್ಟೆಡ್ ಸ್ಟಡಿ ಆನ್ ಥೌಸಂಡ್ಸ್ ಆಫ್ ಪೀಪಲ್. ಒಂದ್ ಆರ್ಮ್, ಅದರಲ್ಲಿ 2 ಆರ್ಮ್ ಇಟ್ಕೊಂಡಿರ್ತಾರೆ. ಒಂದ್ರಲ್ಲಿ ಬರೀ ಎಕ್ಸಸೈಸ್ ಮಾಡುವವರಿದ್ದಾರೆ, ಇನ್ನೊಂದ್ರಲ್ಲಿ ಯೋಗ ಮಾಡುವವರಿದ್ದಾರೆ. ಯೋಗ ಎಕ್ಸಸೈಸ್ಗಿಂತ ಹೇಗೆ ಭಿನ್ನವಾಗಿದೆ, ಎಕ್ಸಸೈಸ್ಗಿಂತ ಅದು ಹೇಗೆ ಉತ್ಕೃಷ್ಟವಾಗಿದೆ ಅನ್ನೋದನ್ನ ಇದರಲ್ಲಿ ಅವರು ಕಾಣಿಸಿದ್ದಾರೆ. ಇದು ಪಬ್ಮೆಡ್ ಅಂತ ಒಳ್ಳೆ ಇದು, ಅದರಲ್ಲಿ ಬಹಳಷ್ಟು ಒಳ್ಳೆ ರಿಸರ್ಚ್ ಮಾತ್ರ ಪಬ್ಲಿಷ್ ಆಗತ್ತೆ, ಪ್ರಕಟ ಆಗತ್ತೆ ಅಂತ ಜರ್ನಲ್ ಅಲ್ಲಿ ಇದು ಪ್ರಕಟ ಆಗಿದೆ. ಆಮೇಲೆ ನಾಗರತ್ನ ಅಂತ ನಿಮ್ಗೆ ಗೊತ್ತಿರ್ಬೋದು, ಎಸ್ ವ್ಯಾಸ ಅಂತ ನಾನು ಪದೇ ಪದೇ ಹೇಳಿದೀನಿ, ನಾಗೇಂದ್ರ, ನಾಗರತ್ನ ಅವರೆಲ್ಲ ಕಾಂಪ್ರಹೆನ್ಸಿವ್ ಯೋಗ ಪ್ರೋಗ್ರಾಮ್ಸ್, ಅವರು ಬಹಳಷ್ಟು ಯೋಗ ಪ್ರೋಗ್ರಾಮ್ಸ್ ಮಾಡ್ತಾರೆ. ಮನೆಗಳಲ್ಲಿ ಹೋಗಿನೂ ಕೆಲವು ಏರಿಯಾದಲ್ಲಿ ಮಾಡ್ತಾರೆ ಅವರು. ಆವಾಗ ಅದರಲ್ಲಿ ಪೇನ್, ನೋವು, ಆತಂಕ, ಮತ್ತೆ ಡಿಪ್ರೆಷನ್, ಕ್ರಾನಿಕ್ ಪೇನು, ಇದೆಲ್ಲ ಹೇಗೆ ಕಡಿಮೆ ಆಗತ್ತೆ ಅಥವಾ ಯೋಗದಿಂದ ಅದ್ರ ಮೇಲೆ ಏನ್ ಪರಿಣಾಮ ಆಗತ್ತೆ. ಇಟ್ಸ್ ಮೋರ್ ದೆನ್ ಅನ್ ಎಕ್ಸಸೈಸ್ ಪ್ರಶ್ನೆ. ಇದು ನಾವು ಕೇವಲ ಎಕ್ಸಸೈಸ್ ಅಥವಾ ಫಿಸಿಯೋಥೆರಪಿಗಿಂತ ಇದು ಒಳ್ಳೇದೋ ಕೆಟ್ಟದೋ ಅನ್ನೋದನ್ನು ಅವರು ಇದ್ರೆಲ್ಲ ನೋಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಪಾಲಿಸಿಸ್ಟಿಕ್ ಓವರಿನ್ ಡಿಸೀಸ್ ಬಹಳ ಕಾಮನ್ ಆಗಿದೆ ಈಗ. PCOD ಅನ್ನೋದು ಎಲ್ಲ ಮಕ್ಕಳಿಗೂ ಇದೆ, ಈಗ ಹೆಣ್ಮಕ್ಳಲ್ಲಿ. ಕೆಲವರಿಗೆ ಅದರ ಲಕ್ಷಣ ಕಾಣ್ಬೋದು, ಕಾಣದೇ ಇರ್ಬೋದು. ಅತ್ಯಂತ ದಪ್ಪ ಆಗೋದು ಅಥವಾ ಮುಟ್ಟಿನಲ್ಲಿ ಸಮಸ್ಯೆ, ಜಾಸ್ತಿ ಬ್ಲೀಡಿಂಗ್ ಆಗೋದು, ಆಗದೆ ಇರೋದು, ಇದೆಲ್ಲದಕ್ಕೂ ಕೂಡ ಯೋಗದಿಂದ ಹೇಗೆ ಉಪಯೋಗ ಆಗತ್ತೆ ಅನ್ನೋದನ್ನು ಅವ್ರು ತೋರಿಸಿದ್ದಾರೆ. ಪ್ರಾಣಾಯಾಮ ಅಸ್ತಮಾದಲ್ಲಿ ಹೇಗಾಗತ್ತೆ, ಲಂಗ್ಸ್ ಕೆಪಾಸಿಟಿಯನ್ನು ನಾವು ಪ್ರಾಣಾಯಾಮ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ. ಈಗ ನೀವು ಯೋಗ ಮಾಡ್ತಾ 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 ನಿಮ್ಗೆ ಬಹಳಷ್ಟು ದಿನ ಆದ್ಮೇಲೆ ಯೋಗ ಮಾಡುವಾಗ, ಆಸನ ಮಾಡುವಾಗ್ಲೂ ಕೂಡ ಪ್ರಾಣಾಯಾಮದ ತರ ಇಫೆಕ್ಟ್ ನಿಮಗೆ ಕೊಡ್ತಾ ಇರುತ್ತೆ. ಇದು ಶ್ವಾಸೋಚ್ಛ್ವಾಸ, ಶ್ವಾಸೋಚ್ಛ್ವಾಸ, ಇದು ಲಂಗ್ಸ್ ಹೆಲ್ತ್ ಅಲ್ಲಿ ಹೇಗೆ ಉಪಯೋಗಕಾರಿ ಅಂತ. ಅಷ್ಟಲ್ಲೇ ಪ್ರಾಣಾಯಾಮ ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್ಸ್, ಕ್ಯಾನ್ಸರ್ ಅಲ್ಲಿ ಕೀಮೋಥೆರಪಿ ತಗೊಳ್ತಾರೆ, ಅದರಿಂದ ತುಂಬಾ ಸೈಡ್ ಇಫೆಕ್ಟ್ ಬರುತ್ತೆ. ಅದ್ರಲ್ಲಿ ಹೌ ದ ಯೋಗ ಹೆಲ್ಪ್ಸ್ ಅನ್ನೋದು ಇನ್ನೊಂದು. ರೇಟ್ ಪ್ರೆಷರ್ ಪ್ರೊಡಕ್ಟ್, ಹೈಪರ್ ಟೆನ್ಷನ್, ಒಂದು ಲೋ ಲೆವೆಲ್ ಹೈಪರ್ ಟೆನ್ಷನ್ ಇದ್ದಾಗ, ರಕ್ತದ ಒತ್ತಡ ಇದ್ದಾಗ ಯೋಗ ಹೇಗೆ ಹೆಲ್ಪ್ ಆಗತ್ತೆ ಅನ್ನೋದನ್ನು ಇದನ್ನು ಪಬ್ಲಿಷ್ ಮಾಡಿದ್ದಾರೆ. Thank you for your kind attention, and I thank the organizers.
Gokarna Mandala Navadehali for giving me this opportunity. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೇಳ್ಬೋದು. ನಮಸ್ಕಾರ ಎಲ್ಲರಿಗೂ. ನನ್ಗೆ ಕಳೆದ 2 ತಿಂಗಳಿಂದ ರೈಟ್ ನೀದಲ್ಲಿ ಸ್ವೆಲ್ಲಿಂಗ್ ಬರ್ತಾ ಇತ್ತು, ನೋವಿದೆ. ಇವಾಗ ಬೆಟರ್ ಇದೆ, ಯಾಕಂದ್ರೆ ಫಿಸಿಯೋಥೆರಪಿ ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಕಂಪ್ಲೀಟ್ ಕ್ಯೂರ್ ಆಗಿಲ್ಲ. MRI ಮಾಡಿದ್ದಾರೆ, ಮುಂಚೆ ಎಕ್ಸ್ರೇ ಮಾಡಿದ್ರು, ಆಮೇಲೆ MRI ಹೇಳಿದ್ರು, ಆಮೇಲೆ ಆರ್ಥ್ರೋಸ್ಕೋಪಿ ಹೇಳಿದ್ರು. ಇನ್ನು ಆರ್ಥ್ರೋಸ್ಕೋಪಿ ನಾವು ಡಿಸೈಡ್ ಮಾಡಿಲ್ಲ ಮಾಡಿಸ್ಬೇಕೋ ಬೇಡೋ ಅಂತ. ಅದ್ರಲ್ಲಿ MRI ಅಲ್ಲಿ ಹೇಳಿದ್ದು ಆಸ್ಟಿಯೋ ಆರ್ಥರೈಟಿಸ್ ಚೇಂಜಸ್ ಇದೆ ನೀ ಕ್ಯಾಪ್ ಅಲ್ಲಿ ಅಂತ. ಆಮೇಲೆ ಮಿನಿಸ್ಕಸ್ ಟೇರ್ ಇದೆ ಅಂದಿದ್ದಾರೆ. ಅದು ಡಾಕ್ಟರ್ ಹೇಳುದು ಆರ್ಥ್ರೋಸ್ಕೋಪಿ ಮಾಡಿದ್ರೆ ಮಿನಿಸ್ಕಸ್ ಟೇರ್ ಆಗಿದ್ದನ್ನ ಪೀಸನ್ನು ತೆಗಿತೀವಿ, ಅದು ಸ್ಮಾಲ್ ಸರ್ಜರಿ ಅಂತಿದ್ದಾರೆ. ಬಟ್ ಉಳಿದು 1-2-3 ಡಾಕ್ಟರ್ ಹೇಳಿದ್ದು ಬೇಡ, ಅದು ಬೇಕಾಗ್ಲಿಕ್ಕಿಲ್ಲ, ಹಾಗೆ ಕ್ಯೂರ್ ಆಗತ್ತೆ ಅಂತ. ಇದರಲ್ಲಿ ಯೋಗದಿಂದ ಏನಾದ್ರು ಯೂಸ್ ಆಗ್ಬಹುದಾ? ಖಂಡಿತ ಉಪಯೋಗ ಇದೆ. ಈಗ ನಾನ್ ನಿಮ್ಗೆ ಹೇಳ್ದಂಗೆ ದಿಸ್ ಇಂಡಿವಿಜುವಲೈಸ್ಡ್ ಅಪ್ರೋಚ್ ಎಲ್ಲ ಯೋಗ ನಾವೀಗ ಒನ್ ಫಿಟ್ಸ್ ಆಲ್ ಅನ್ನೋದು ಇಲ್ಲ ಯೋಗದಲ್ಲೂ ಕೂಡ, ಆಯುರ್ವೇದದಲ್ಲೂ ಇಲ್ಲ. ಮತ್ತೆ ಬರೇ ಯೋಗದಿಂದ ಅಂತ ನಾವು ಹೇಳೋದಿಲ್ಲ, ಅದ್ರಲ್ಲಿ ಆಹಾರನೂ ಬೇಕು, ಅವಶ್ಯಕತೆ ಇದ್ದಾಗ ನಿಮ್ಗೆ ಔಷಧನೂ ಬೇಕು. ಆದ್ರೆ ಈಗ ಸರ್ಜರಿ ಕೂಡ ಬಹಳ, ಆರ್ಥ್ರೋಸ್ಕೋಪಿ ಇಸ್ ಅ ವೆರಿ ಈಸಿ ಮೆಥಡ್ ಆಫ್ ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್. ಅದಕ್ಕೆ ಬಹಳ ಜನ ಅದಕ್ಕೆ ಕೆಲವು ಸಲ ಇನ್ಶೂರೆನ್ಸು ಇರುತ್ತೆ. ಯು ಶುಡ್ ನಾಟ್ ಫಾಲ್ ಪ್ರೇ, ಅದನ್ನ ನಾನು ಹೇಳ್ತೀನಿ. ಅದಕ್ಕಾಗಿ ನೀವು ಒಳ್ಳೆ ಒಂದು ತಜ್ಞರನ್ನ, ಆಯುರ್ವೇದ ತಜ್ಞರ ಹತ್ರ ಹೋದ್ರು ಕೂಡ ನೀವು ಅವರು ಯೋಗವನ್ನು ಸಮಗ್ರವಾಗಿ ನಿಮ್ಗೆ ಹೇಳ್ಕೊಡ್ತಾರೆ ಅಂತ ಜನ. ನೀವು ದಿಲ್ಲಿಯಲ್ಲೇ ಇರೋದ್ರೆ, ವಿಜಯನ್ ನೀವು ಯಾರು ಅಂತ ನನ್ಗೆ ಗೊತ್ತಾಯ್ತು. ವಿಷ್ಣು ಭಟ್ ಹೇಳ್ತಿ, ವಿಜಯ ಭಟ್, ವಿಷ್ಣು ಭಟ್ ಅವ್ರ ಹೇಳ್ತಿ. ದಿಲ್ಲಿಯಲ್ಲೇ ಇದೆಯಲ್ಲ? ಹೌದು, ಡೆಲ್ಲಿಲೇ ಇದೀವಿ. ನಾನ್ ನಿಮ್ಗೆ ಸಫ್ದರ್ಜಂಗ್ ಆಸ್ಪತ್ರೆ ಯೋಗ ಯಾವ್ದಾದ್ರು ಸೆಂಟರ್ ನಾನು ಹೇಳ್ಕೊಡ್ತೀನಿ. ಮತ್ತೆ ಅದಕ್ಕೆ ಸ್ವಲ್ಪ ಯೋಗ ಪ್ಲಸ್ ಆಯುರ್ವೇದ ಪ್ಲಸ್ ಸ್ವಲ್ಪ ಜೀವನ ಶೈಲಿಯಲ್ಲಿ ಬದಲಾವಣೆ. ಯಾಕಂದ್ರೆ ಕಾರಣ ಏನು ಅನ್ನೋದು ಮುಖ್ಯ. ಈಗ ಎಲ್ರಿಗೂ ಸವಕಳಿ ಬರೋ ಸಹಜ. ಈಗ ನನ್ನ ಟೆಸ್ಟ್ ಮಾಡಿದ್ರು ಸವಕಳಿ ಇದ್ದೇ ಇದೆ, MRI CT ಸ್ಕ್ಯಾನ್ ಮಾಡಿದ್ರು. ಪ್ರತಿಯೊಬ್ಬರಿಗೂ ಅದು ವಯಸ್ಸಿಗೆ ಸಹಜವಾಗಿ ಬರುವಂತದ್ದು. ಕೂದಲ ಬಿಳಿ ಹೇಗಾಗತ್ತೋ ಅದೇ ತರ ಅಲ್ಲೆಲ್ಲ ಸವಕಳಿ ಬರೋ ಸಹಜ. ಆದ್ರೆ ಅದ್ರಲ್ಲಿ ಅದಕ್ಕೆ ಮಸಲ್ಸ್, ಈಗ ಟು ಸ್ಟ್ರೆಂಥನ್ ದ ಜಾಯಿಂಟ್ ದೇರ್ ಆರ್ ಮಸಲ್ಸ್, ಟೆಂಡಾನ್ಸ್. ಅದನ್ನ ಸ್ಟ್ರಾಂಗ್ ಇಟ್ಕೊಳ್ಳೋದು ಹೇಗೆ? ಆಯುರ್ವೇದದಲ್ಲಿ ವಾತ ಹೆಚ್ಚಾಗತ್ತೆ ವಯಸ್ಸಾದಾಗ ಅಂತ ಹೇಳ್ತಾರೆ. ಅದನ್ನ ಹೇಗೆ ಇಟ್ಕೊಳ್ಳೋದು? ಹೊಟ್ಟೆಲಿ ಜಾಸ್ತಿ ಗ್ಯಾಸ್ ಆದಾಗ ನೋವೆಲ್ಲ ಜಾಸ್ತಿ ಆಗತ್ತೆ. ವೇಟ್, ಅಪ್ರೋಪ್ರಿಯೇಟ್ ವೇಟ್. ಈಗ ನಾವು ಜಾಸ್ತಿ ವೇಟ್ ಹೆಚ್ಚಾದಾಗ ನೋವೆಲ್ಲ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಆ ಭಾರ ಹೊತ್ಕೋಬೇಕಲ್ಲ ಅವು ಕೂಡ. ವಯಸ್ಸು, ಸವಕಳಿ, ಮತ್ತೆ ನಮ್ಮ ಶಕ್ತಿ ಕುಂದುತ್ತಾ ಇರೋದು, ಮಾಂಸಖಂಡಗಳ ಶಕ್ತಿ ಕುಂತಾ ಇರೋದು, ಅದ್ರ ಮೇಲಿಂದ ನಮ್ಗೆ ಭಾರ ಹೆಚ್ಚಾಗಿರೋದು. ಹಿಂಗಾಗಿ ಇರೋ ಸಾಧ್ಯತೆ ಇದೆ. ಬೇಕಾದ್ರೆ ಪ್ರೈವೇಟ್ ಆಗಿ ನೀವು ನಿಮ್ಮ ರಿಪೋರ್ಟ್ ಅಲ್ಲಿ ನನಗೂ ಕಳಿಸ್ಬೋದು, ತೊಂದ್ರೆ ಇಲ್ಲ, ನಾನು ನೋಡ್ತೀನಿ. ಅಥವಾ ಬೇರೆಯವ್ರ ಹತ್ರನೂ ಇದ್ರ ಜೊತೆಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ನಿಮ್ಗೆ ಸಲಹೆ ಕೊಡಬಲ್ಲೆ. ಓಕೆ ಅಕ್ಕ, ಕಳಿಸ್ತೀನಿ, ನಾನು ಕಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಈಗ ಯೋಗ ನಂದು ಇವತ್ತು ವಿಷಯ ಆಗಿದ್ರಿಂದ ನಾನು ಯೋಗದ ಬಗ್ಗೆ ಮಾತಾಡ್ದೆ. ಯೋಗ ಅಂತ ಅಷ್ಟೇ ಅಲ್ಲ, ಬೇರೆ ಈಗ ಆಯುರ್ವೇದ ಇದೆ, ಬೇರೆ ಜೀವನ ಶೈಲಿ ಇದೆ, ಆಹಾರ ಪದ್ಧತಿ ಇದೆ. ಅದೆಲ್ಲ ಬಹಳ ಮುಖ್ಯ ಆರೋಗ್ಯವಾಗಿರ್ಬೇಕಂದ್ರೆ. ಬರೇ ಯೋಗ ಮಾಡಿ ನೀವು ಸರಿಯಾಗಿ ನಿಮ್ ಬ್ಯಾಲೆನ್ಸ್ಡ್ ಫುಡ್ಡೇ ಇಲ್ಲ ಅಂದ್ರೆ ಅದು ಸರಿಯಾದ ವಿಧಾನನೇ ಅಲ್ಲ. ಹೀಗಾಗಿ ಸಮಗ್ರ ಆರೋಗ್ಯ ಬೇಕು ಅಂದ್ರೆ ನಾವು ಎಲ್ಲ ರೀತಿಯಿಂದ ಯಾವ್ದು ನನಗ್ ಒಳ್ಳೇದು, ಸೆಲ್ಫ್ ಹೆಲ್ಪ್ ಅಂತ ಈಗ ಹೊಸ ಕಾನ್ಸೆಪ್ಟ್ ಬಂದಿದೆ. ನನ್ನಲ್ಲಿ ಏನಾಗಿದೆ ಅಂತ ನಾವೇ ವಿಚಾರ ಮಾಡ್ಕೊಂಡು ನಮಗ್ ಏನ್ ತಿಂದ್ರೆ ನಮಗ್ ಒಳ್ಳೇದು. ಈಗ ಒಂದು ನಾಲಿಗೆಗೆ ರುಚಿ ಆಗೋದು, ನನಗೆ ಬೆಲ್ಲ ನನ್ನ ಜೀವಕ್ ಬಹಳ ಹಿತ ಬರುತ್ತೆ ಅಂತ ಜನ ಹೇಳ್ತಾರೆ. ಅದು ಜೀವಕ್ಕೆಲ್ಲ ಬರೋದು, ಅವರು ನಾಲಿಗೆಗೆ ಅದು. ಆ ರೀತಿ ಸ್ವಲ್ಪ ಅದು ಬಹಳ ಮುಂದೆ ಒಂದಿನ ಅದ್ರ ಬಗ್ಗೆನೂ ಕಾರ್ಯಕ್ರಮ ಇಟ್ಕೊಳ್ಬಹುದು. ನಮ್ಗೆ ಇನ್ನೊಂದು ವೆಬಿನಾರ್ ಮಾಲೆಯಲ್ಲಿ ನಾವು ಆಹಾರದ ಬಗ್ಗೆ, ಏನು ಯಾವ ಆಹಾರ ಒಳ್ಳೇದು, ಹೇಗೆ ಕಂಟ್ರೋಲ್ ಮಾಡಬಹುದು, ಅದನ್ನು ಒಂದು ಇಟ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ. ಉಪಾಧ್ಯಾಯರವರು ಇನ್ನೊಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡಬಹುದು ಇನ್ನೊಂದು ಸಬ್ಜೆಕ್ಟ್ ಮೇಲೆ. ಏನಿಲ್ಲ, ನನ್ನ ಮೇನ್ ಪ್ರಶ್ನೆ ಈಗ ನಮ್ಗೆ ಟಾಕ್ ಹೇಳಿದಾಗ ಒಳ್ಳೆ ಇನ್ಸ್ಪಿರೇಷನ್ ಆಗುತ್ತೆ.
ಆದರೆ ಪ್ರೊಕ್ರಾಸ್ಟಿನೇಷನ್ ಒಂದು ಗೋಸ್ಟ್ ಯಾವಾಗಲೂ ತತ್ತಿರುತ್ತೆ. ಇವತ್ತು ಮಾಡಬೇಡ, ನಾಳೆ ಮಾಡೋಣ, ಮಾಡಬೇಡ ನಾಳೆ, ಅದು ರಿಫ್ರೆಶ್ ಮಾಡ್ಬೇಡಿ. ಹೌದು, ಅದು ನಿಜ. ಅದೇ ನಾನು ಹೇಳೋದು, ಅದಕ್ಕೊಂದು ವಿಲ್ ಪವರ್ ಬೇಕು, ಅದಕ್ಕೊಂದು ಮನಸ್ಸು ಬೇಕು ಮಾಡ್ಬೇಕು. ನಾನು ಕೆಲವರಿಗೆ ಹೇಳ್ತೀನಿ, ಈಗ ಯೋಗ ಮಾಡ್ಲಿಕ್ಕೆ ಮನ್ಸಿಲ್ಲ, ಬೆಳಿಗ್ಗೆ ಎದ್ದಾಗ ಬಹಳ ಸೊಂಟ ನೋವು, ಬೆನ್ನು ನೋವು ಅಂತ ಹೆಂಗಸರು ಸಾಮಾನ್ಯವಾಗಿ ನಮ್ಮ ಹತ್ರ ಬರ್ತಾರೆ. ನಾನೇನ್ ಹೇಳ್ತೀನಿ, ಬೆಳಿಗ್ಗೆ ಎದ್ದು ನೀವು ಸ್ವಲ್ಪ ಶೌಚ ಎಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ನ್ಯಾಪ್ ತಗೊಳ್ಳಿ, ಒಂದು ಚಾಪೆ ಮೇಲೆ ಜಸ್ಟ್ ಮಲ್ಕೊಳ್ಳೋದು. ಮಲ್ಕೊಂಡಾಗ ನೀವ್ ಏನೇನ್ ಮಾಡೋದು, ಮಲ್ಕೊಂಡಲ್ಲೇ ಏನೇನ್ ಮಾಡ್ಬೋದು ಅನ್ನೋದನ್ನ ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಈ ತರ ಏನಿಲ್ಲ, ಒಂದ್ ಚಾಪೆ ಎದುರಿಗೆ ಇಟ್ಕೊಳ್ಳಿ, ಆ ಚಾಪೆ ಮೇಲೆ ನೀವು ಕೂತ್ಕೊಳ್ಳಿ. ಈಗ ಯೋಗ ಸಾಧನೆ ಮಾಡ್ಬೇಕು ಅಂತಲ್ಲ, ದಟ್ ಈಸ್ ದ ವೇ ಹೌ ಯು ಸ್ಟಾರ್ಟ್. ಅವಾಗ ಏನು ಇಲ್ಲ ಅಂದ್ರೆ ಒಂದ್ ಕಣ್ಮುಚ್ಚಿ ಕೂತಿರ್ತೀರಾ, ಅಥವಾ ಏನೋ ಒಂದ್ ಚಲನವಲ್ಲ ಮಾಡ್ತಾ ಇರ್ತೀರಾ, ಏನೋ ಉಸಿರಾಟ ಮಾಡ್ತಾ ಇರ್ತೀರಾ, ಕೈ ಮೇಲ್ ತಗೊಳ್ತೀರಾ, ಅಥವಾ ಮುಂದೆ ತಗೊಳ್ತೀರಾ, ಅಷ್ಟೇ ಸಾಕು ಟು ಸ್ಟಾರ್ಟ್ ವಿತ್. ಈಗ ಸೂಕ್ಷ್ಮ ವ್ಯಾಯಾಮ, ನಾನು ಕಾಮನ್ ಯೋಗ ಪ್ರೋಟೋಕಾಲ್ ನಿಮ್ಗೆ ತೋರಿಸ್ದೆ, ಅದರಲ್ಲಿ ಸೂಕ್ಷ್ಮ ವ್ಯಾಯಾಮ ಅಂದ್ರೆ ಶುರುವಲ್ಲಿ ನೆಕ್ ಮೂಮೆಂಟ್ಸ್ ಅಥವಾ ಹ್ಯಾಂಡ್ ಅಥವಾ ಸೊಂಟ ತಿರುಗಿಸೋದು, ಅದನ್ನ ಮಾಡಿ, ಅಥವಾ ಯೋಗ ಬ್ರೇಕ್ ಮಾಡಿ. ಒಂದ್ ಸ್ವಲ್ಪ ನೀವು ಮಾಡಿದ್ರೆ ನಿಮ್ಗೆ ಅದ್ರ ಲಾಭನೂ ಗೊತ್ತಾಗತ್ತೆ. ಅದಕ್ಕೆ ನಾನು ಹೇಳಿದ್ದು 5 minutes ಯೋಗ ಬ್ರೇಕ್ ಯಾಕೆ ಮಾಡಿದ್ರು, 10 minutes ಎಂಟಿ ಡಯಾಬಿಟಿಸ್ ಯಾಕೆ ಪ್ರೋಟೋಕಾಲ್ ತಯಾರು ಮಾಡಿದ್ರು. ದಟ್ ಈಸ್ ಹೌ ಯು ಸ್ಟಾರ್ಟ್. ನೀವು ಒಂದೇ ಸಲ 1 ಗಂಟೆ ಯೋಗಕ್ಕೆ ಹೋಗೋದು, ಅದಕ್ಕೆ ದಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ವಿಲ್ ಪವರ್. ಮಾಡಿ, ನೀವು ಕೂತ್ಕೊಳ್ಳಿ. ಇದೇ ಸಮಯ ನಿಮ್ಗೆ ಈಗ್ಲೇ ನೀವು ಕೂತ್ಕೊಳ್ಬಹುದು, ಟೈಮ್ ಇದೆ ಅಂದ್ರೆ, ಅಥವಾ ಸಾಯಂಕಾಲ ಊಟದ ಮೊದ್ಲು. ಅವಾಗ ನಿಮ್ಗೆ ಅದರ ಪರಿಣಾಮನೂ ಗೊತ್ತಾಗತ್ತೆ. ಅವಾಗ ದೆನ್ ಯು ಆಲ್ಸೋ ಫೀಲ್ ಗುಡ್. ಆ ಒಂದು ಯೋಗ ನೀವು ಮಾಡಿದಾಗ ಒಂದ್ ರೀತಿ ಫೀಲ್ ಗುಡ್ ಫ್ಯಾಕ್ಟರ್ ಇದೆ. ನಾನು ಮಾಡ್ತಾ ಇದ್ದೀನಿ, ನಾನು ಮಾಡ್ತೀನಿ, ಏನೋ ಒಂದು ಒಳ್ಳೇದು ಆಗ್ತಾ ಇದೆ ನನಗೆ ಅಂತ ಒಂದ್ ರೀತಿ ಆ ಫೀಲಿಂಗ್ ಇದೆ. ಯಾವುದೇ ಒಳ್ಳೆ ಅಭ್ಯಾಸಗಳನ್ನ ನೀವು ಮಾಡಿದ್ರು ಕೂಡ ಆ ರೀತಿ ಫೀಲಿಂಗ್ ಬರುತ್ತೆ ನೋಡಿ. ನಿಮ್ಗೇನೋ ಡಯಾಬಿಟಿಸ್ ಇದೆ, ಅದು ಯಾವ್ದೋ ಒಂದು ಕಾರಣಕ್ಕೆ ನೀವು ಸಕ್ಕರೆ ಬಿಡ್ತೀರಾ, ಅಥವಾ ಯಾವ್ದೋ ಒಂದು ಕೆಟ್ಟ ಹ್ಯಾಬಿಟ್ ಯಾವ್ದೋ ಒಂದು ವಿಷಯದಲ್ಲಿ ಬಿಡ್ತೀರಾ, ಅವಾಗ ಯು ಹ್ಯಾವ್ ಎ ಫೀಲಿಂಗ್. ಆತರ ಒಂದು ಯೋಗದಲ್ಲಿ ಫೀಲಿಂಗ್ ಬರುತ್ತೆ. ಅವಾಗ ಅದರಿಂದ ಆ ಯೋಗದಿಂದ ನೀವು ಹೊರಗೆ ಬರೋಕ್ಕಾಗಲ್ಲ. ತುಂಬ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ವಂದನಾರ್ಪಣೆ. ಗೋಕರ್ಣ ಮಂಡಲದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂತಹ ಪ್ರತೀಕ್ ಹೆಗಡೆ ಅವರಿಂದ. ಓವರ್ ಟು ಯು ಪ್ರತೀಕ್. ಸುಲೋಚನಾ ಅವರಿಗೆ ಇವತ್ತು ಒಂದು ಸಂಡೇ ಮಧ್ಯಾಹ್ನ, ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ವೆರಿ ಲೇಜಿ ಟೈಮ್ ಫಾರ್ ಅ ಲಾಟ್ ಆಫ್ ವರ್ಕಿಂಗ್ ಪೀಪಲ್. ಸೊ ಈ ಟೈಮ್ ಅಲ್ಲಿ ಬಂದು ಇನ್ಸ್ಪಿರೇಷನ್ ಆಗಿ ನೀವು ಒಂದು ರಿಸರ್ಚ್ ಬ್ಯಾಕ್ಡ್, ಎವಿಡೆನ್ಸ್ ಬ್ಯಾಕ್ಡ್ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀರಾ ನಮ್ಗೆಲ್ಲರಿಗೂ. ತುಂಬಾ ಧನ್ಯವಾದಗಳು ನಿಮ್ಗೆ. ಯಾಕೆಂದ್ರೆ ಕೆಲವೊಂದ್ಸತಿ ಯೋಗ ನಾವು ನೋಡ್ಬೇಕಾದ್ರೆ ಕೆಲವೊಂದು ಸ್ಪಿರಿಚುವಲ್ ಆಂಗಲ್ ಇಂದ ಆಗ್ಲಿ ಅಥವಾ ಬೇರೆ ಒಂದು ಆಂಗಲ್ ಇಂದ ಆಗ್ಲಿ ಬರುತ್ತೆ. ಬಟ್ ನಿಮ್ಮ ಒಂದು ರಿಸರ್ಚ್ ಬ್ಯಾಕ್ಡ್ ಏನ್ ಎವಿಡೆನ್ಸ್ ನೀವು ಶೇರ್ ಮಾಡಿದ್ರಿ, ಸಿಂಪಲ್ ಟಿಪ್ಸ್, 10 ನಿಮಿಷದಲ್ಲಿ ಮಾಡೋ ಯೋಗ, 5 ನಿಮಿಷದಲ್ಲಿ ಮಾಡೋ ಯೋಗ, ಅದ್ರ ಬಗ್ಗೆ ಹೇಳ್ಕೊಟ್ರಿ. ನನ್ಗಂತೂ ತುಂಬಾ ವಿಷಯ ಗೊತ್ತಿರ್ಲಿಲ್ಲ. ನಾನಂತೂ ಯೋಗ ಮಾಡ್ಬೇಕು ಅಂದ್ರೆ ಒನ್ ಅವರ್ ಇದ್ರಷ್ಟೇ ಮಾಡೋದು ಅನ್ನೋ ಒಂದು ಇಂಪ್ರೆಷನ್ ಅಲ್ಲಿ ಇದ್ದಿದ್ದು. ಸೊ ಇದೆಲ್ಲದನ್ನು ಇವತ್ತಿನ ದಿವಸ ಎಲ್ಲರಿಗೂ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಸುಲೋಚನಾ ಅವ್ರಿಗೆ ತುಂಬಾ ಧನ್ಯವಾದಗಳು. ಅಂಡ್ ಗೋಕರ್ಣ ಮಂಡಳಿ ವತಿಯಿಂದ ಇನ್ನೂ ಇದೇ ರೀತಿ ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ಳೋಣ, ಇನ್ನೂ ಹೆಚ್ಚಿಗೆ ನಾಲೆಜ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಒಂದು ಹೇಳಿ ಬಂದವರಿಗೆ ಇವತ್ತು ಮಂಡಳಿ ವತಿಯಿಂದ ಆಗಲಿ ಅಥವಾ ಬೇರೆ ಕಡೆಯಿಂದ ಆಗಲಿ ನಮ್ಮ ಜೊತೆ ಜಾಯಿನ್ ಆದವರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.